परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। हरिः ओम्। वज्रकल्पं त्रिनयनं सर्वशत्रुनिषूदनं द्वात्रिंशतायुगोपेतं ध्यायेत्वं मन्युरूपिणम् ध्यायेन्द्रसिंहमुरुदत्तरवित्रनेत्रं चानुप्रसक्तकरयुग्म मथापराभ्याम् चक्रं धरं च तदतं प्रियया समेतं दिग्मांशकोप्यधिकतैः समग्रशक्तिं यस्य कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मी मे प्रसीदतु। यो विप्रलम्बविपरीतमतिप्रभूतान् वादान्यस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमणिवर्यमहं नमामि। चित्रैः पदैश्च गम्भीरैः वाक्यैर्माने अखण्डितैः गुरुभावं व्यञ्जयन्ती भाति श्री जगतीर्थवाक् गुरुवायुध्वान्तरवे वैष्णवेन्दीवलिङ्गवे श्रीराघवेन्द्रगुरवे नमो अत्यन्तदयालवे सनकादिसमान् शान्तान् सदा सच्छात्रपाठकान् वन्दे सत्यात्मतीर्थार्यान् सत्प्रमोदकरब्जजान् विद्यापीठविदातारं विद्यावारिधिचन्द्रिणं विद्यार्थिवत्सलं वन्दे महामहिमसद्गुरुं गोस्वभावैव पुंसान् गुरुमनुग्रहपात्रकान् शिष्याय सर्वस्वदायकान् वन्दे विद्यागुरुं मम। श्रीगुरुभ्यो नमः। हरिः ओम् हरिः ओम् हरिः ओम्। ನಿನ್ನೆ ದಿವಸ ವೆಂಕಟನಾಥನ ಉಪನಯನ ಹಾಗೂ ನರಸಿಂಹಾಚಾರ್ಯರ ಹತ್ರ ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವೆಂಕಟನಾಥ ಸುಧೀಂದ್ರರ ಹತ್ರ ಹೋಗಿ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾನೆ. ಆಗ ಒಬ್ಬ ಅಲ್ಲಿ ಹೇಳ್ತಾರೆ, ಇವತ್ತಿನ ದಿವಸ ಯಾವುದಾದರೂ ಒಂದು ಪುಸ್ತಕ ಬೇಕು ಅಂತ ಆದರೆ ಅವರವರದ್ದೇ ಆದಂತಹ ಕೆಲವೊಂದು ಗ್ರೂಪ್ಗಳಿದ್ದಾವೆ, ವಾಟ್ಸಪ್ ಗ್ರೂಪ್ಗಳು. ಈ PDF ಬೇಕು ಅಂತ ನಾವು ಹಾಕಿದ್ವಿ ಅಂತಂದ್ರೆ ಕೇಳದೇ ಇರುವಂತಹ ಪುಸ್ತಕಗಳು ಕೂಡ ನಮಗೆ ಅಲ್ಲಿ ಸಿಗ್ತವೆ. ಅಷ್ಟು ಅದ್ಭುತವಾದಂತಹ ವ್ಯವಸ್ಥೆ ಈಗ ನಾವು ನೋಡ್ತಾ ಇದ್ದೇವೆ. ವೆಂಕಟನಾಥರು ಇದ್ದಂತಹ ಕಾಲದಲ್ಲಿ ಯಾವ PDF ಅಲ್ಲ, ಪುಸ್ತಕನೇ ಇರಲಿಲ್ಲ. ಗ್ರಂಥ ರಚನೆಯನ್ನ ಮಾಡಬೇಕು. ಬೆಳಿಗ್ಗೆ ಎಲ್ಲ ಗುರುಗಳ ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡಬೇಕು. ಬೆಳಿಗ್ಗೆ ಏನು ಪಾಠ ಹೇಳ್ಯಾರ ಅದನ್ನ ಬರದ ತೆಗಿಬೇಕು ಅಂತ ಹೇಳಂತಂದ್ರೆ ಲೈಟ್ ಇತ್ತ, ಲೈಟ್ ಇರಲಿಲ್ಲ. ಪೇಪರು, ಪೆನ್ನು, ಕಂಪ್ಯೂಟರು, ಲ್ಯಾಪ್ಟಾಪು, ಮೊಬೈಲು ಏನಾದರೂ ಬರ್ಕೊಳ್ಳಿಕ್ಕಿತ್ತ, ಏನೂ ಇತ್ತು. ತಾಳೆ ಗೆರೆಯ ಮೇಲೆ ಎಲ್ಲಾದರೂ ನೋಡ್ಕೊಂಡ ಮೇಲೆ ರಾಯರು ವೆಂಕಟನಾಥರು ಅನೇಕ
ಎಲೆಗಳನ್ನು ಸಂಗ್ರಹ ಮಾಡಿ, ಒಣ ಎಲೆಗಳನ್ನು ಸಂಗ್ರಹ ಮಾಡಿ ಅವುಗಳಿಗೆ ಬೆಂಕಿ ಹಚ್ಚಬೇಕು. ಅದರ ಬೆಳಕಿನಲ್ಲಿ ಎಷ್ಟೊತ್ತಂಕ ಬೆಳಕಿರ್ತದೋ ಅಷ್ಟೊತ್ತಂಕ ಗ್ರಂಥ ರಚನೆ ಮಾಡಬೇಕು. ಇಂತಹ ಮಹಾನುಭಾವರು ವೆಂಕಟನಾಥರು. ಇಷ್ಟೆಲ್ಲ ಮಾಡಿ ಇಟ್ಟರು ನಮಗೆ ಅಧ್ಯಯನ ಮಾಡು ಅಂತ ಹೇಳೋದಂದ್ರೆ ಇವತ್ತಿನ ದಿವಸ ನಮಗೆ ಸಾಕು. ಎಲ್ಲ ಮಾಡಿಟ್ಟಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗುವ ಯೋಗ್ಯತೆಯೂ ಕೂಡ ನಮಗಿಲ್ಲ ಅಂತಾಗಿದೆ. ಅಂತಹ ವೆಂಕಟನಾಥರು ಅನೇಕ ಶಾಸ್ತ್ರಗಳ ವಿಚಾರವನ್ನ ಅಲ್ಲಿ ಮಾಡಿದರು ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಯಾವ್ಯಾವ ಗ್ರಂಥಗಳನ್ನ ವಿಶೇಷವಾಗಿ ಅಧ್ಯಯನ ಮಾಡಿದರು ಅಂತನ್ನೋದು ಅಲ್ಲಿ ವಿಲಂಬಿತೆ ಶ್ವಶ್ಮವ ಪರಂಪರ ವಿಯತ್ಯ ಸಂಕಂ ಮಧ್ಯಸೀನಮನಿ ತದಾನಸೇ ಶಬ್ದ ಸುವರ್ಣ ಭಾಜನೆ ವಿರಾಜತೆ ವಿಸ್ತೃತ ಶಾಸ್ತ್ರ ಸೇವಧಿ. ಮಧ್ವಶಾಸ್ತ್ರ ಅಂತನ್ನುವುದು ಒಂದು ನಿಧಿ ಇದ್ದಂತೆ. ಆ ನಿಧಿ ಅಂತನ್ನುವುದು ಎಲ್ಲರಿಗೂ ಸಿಗೋದಿಲ್ಲ. ಯಾರು ಅದರ ಸಲುವಾಗಿ ಪರಿಶ್ರಮವನ್ನು ಪಡ್ತಾರೋ ಅವರಿಗೆ ಮಾತ್ರ ಸಿಗುತ್ತದೆ ಅನ್ನುವುದನ್ನ ತೋರಿಸ್ತಾ ಪೂರ್ವಾಶ್ರಮದಲ್ಲಿ ಬ್ರಹ್ಮಚಾರಿಗಳಾಗಿರುವಾಗಲೇನೆ ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ವಿವಾಹಕ್ಕೆ ಯೋಗ್ಯವಾದ ವಯಸ್ಸಾಯಿತು ಅಂತ ಗೊತ್ತಾದ ತಕ್ಷಣ ಅವರಿಗೆ ವಿವಾಹವನ್ನ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಯೋಗ್ಯವಾದ ಕನ್ಯಾ ಸಿಗಬೇಕು. ಈ ಪ್ರಸಂಗದಲ್ಲಿ ಗರುಡ ಪುರಾಣ ಒಂದು ಮಾತನ್ನು ಹೇಳ್ತದೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ನೀವು ಬೇಕಾದಷ್ಟು ಮೆಟ್ರೋಮನಿ ಒಳಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿರ್ರಿ, ಬೇಕಾದಷ್ಟು ಕುಂಡ್ಲಿಗಳನ್ನು ನೋಡಿರ್ರಿ, ನಮ್ಮ ಹಣೆ ಬಾರಕ್ಕೆ ಯಾರು ಗಂಟೆ ಬೀಳ್ಬೇಕನ್ನೋದು ಭಗವಂತ ಬರೆದು ಇಟ್ಟಿರ್ತಾನೆ, ಅವರೇ ಗಂಟೆ ಬೀಳ್ತಾರ. ಅಂದ್ರೆ ನಾ ಬರೀ ಹೆಣ್ಮಕ್ಳ ಬಗ್ಗೆ ಹೇಳಿಕತ್ತೀನಿ ಅಂತ ಅಲ್ರಿ, ಗಂಡಸರದು ಇಷ್ಟ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಸೆಲೆಬ್ರೇಟೆಡ್ ಹಿಯರ್ ಅನ್ನುವ ಮಾತು ಇದು ವೆಸ್ಟರ್ನ್ ಫಿಲಾಸಫಿಯಿಂದ ತಂದುಕೋಬೇಕಾಗಿಲ್ಲ, ಪುರಾಣಗಳಲ್ಲಿ ಹೇಳಿದಂತಹ ಮಾತು. ಯಾರು ಎಲ್ಲಿ ತನಕ ಋಣಾನುಬಂಧ ಅಂತ ಹೇಳಂತಂದ್ರಿ, ಇದೇ ಜಾಗದೊಳಗೆ ನಾನು ಮನೆ ಕಟ್ಟಬೇಕು, ಮನೆ ಕಟ್ಟೀನಿ ಅಂದ ಮಾತ್ರಕ್ಕೆ ಆ ಮನೆಯೊಳಗೆ ಇರಬೇಕು ಅಂತ ಅನ್ನೋ ನಿಯಮ ಇಲ್ಲ. ಎಷ್ಟು ಜನ ಇಲ್ಲಿ ಇದ್ದೀರಿ? ಮನೆ ಕಟ್ಟಿ ಬಾಡಿಗೆ ಕೊಟ್ಟು ನೀವು ಬಾಡಿಗೆ ಮನೆಯೊಳಗೆ ಇರೋರು ಎಷ್ಟು ಜನ ಇದ್ದೀರಿ? ಭೂಮಿ ಋಣ ಇದ್ರೆ ಅಲ್ಲಿ ನಾವು ಇರ್ತೀವಿ, ಹೆಣ್ಣಿನ ಋಣ ಇದ್ರೆ ನಮಗೆ ಲಗ್ನ ಆಗ್ತದೆ. ಜನ್ಮಾಂತರದೊಳಗೆ ಯಾರಿಗಾದರೂ ನಾವು ಏನಾದರೂ ತಿಂದಿರ್ತೀವಲ್ಲ, ಅವರೇ ನಮ್ಮ ಮನೆಯೊಳಗೆ ಮಕ್ಕಳಾಗಿ ಪಶುಗಳಾಗಿ ಹುಟ್ಟಿ ಅವರು ಋಣ ತೀರಿಸ್ಕೋತಾರ. ಹಂಗಾಗಿ ನಮ್ಮ ಮಗ ಯಾಕೆ ಹಿಂಗಾದ ಅಂತ ಭಾಳ ಟೆನ್ಷನ್ ಮಾಡ್ಕೊಳ್ಳೋ ಕಾರಣ ಇಲ್ಲ. ಜನ್ಮಾಂತರದೊಳಗೆ ನಾವು ಒಂದು ತಿಂದೀವಿ, ಅವನಿಗೆ ನಾವು ಹಿಂಗೆ ತ್ರಾಸ ಕೊಟ್ಟೀವಿ, ಇವತ್ತು ನಮ್ಮ ಮನೆಯೊಳಗೆ ಹುಟ್ಟಿ ಅವ ಋಣ ಪರಿಹಾರ ಮಾಡ್ಕೊಳ್ತಾ ಇದ್ದಾನೆ. ಋಣಾನುಬಂಧ ಅತ್ಯಂತ ಅವಶ್ಯಕವಾದದ್ದು. ಅದರಾಗ ಹೆಂಡತಿ ಒಳ್ಳೆಯಕ್ಕೆ ಸಿಕ್ಕಲು ಅಂತ ಹೇಳಂತಂದ್ರೆ ಅವನ ಜೀವನ ಉದ್ಧಾರವಾಗಿ ಹೋಗ್ತದೆ. ಮಹಾಭಾರತ ಒಂದು ಮಾತನ್ನು ಹೇಳ್ತದೆ, 4 ಜನರು ಒಳ್ಳೆಯವರು ಸಿಗ್ಬೇಕಂತ. 4 ಜನರು ನಮ್ಮ ಜೀವನದೊಳಗ ಒಳ್ಳೆಯವರು ಸಿಗ್ಬೇಕು. ಮೊದಲನೇದ್ದು ಅಪ್ಪ ಒಳ್ಳೆಯವರು ಸಿಗ್ಬೇಕು. ಒಳ್ಳೆಯ ಅಪ್ಪ ಸಿಕ್ಕ ಅಂತ ಹೇಳಂತಂದ್ರೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಾನೆ, ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾನೆ. ಎರಡನೇದ್ದು ಗುರು ಒಳ್ಳೆಯವರು ಸಿಗ್ಬೇಕು. ಅಪ್ಪನಿಗೆ ಸ್ವತಃ ಇರ್ಬೇಕ್ರಿ, ನನ್ನ ಮಕ್ಕಳು ಕಲೀಲಿ, ಓದ್ಲಿ, ಬರೀಲಿ, ಅವರು ಸಮಾಜದೊಳಗೆ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ಅಪ್ಪನಿಗೆ ಇದ್ದರೆ ಮಗನಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅನ್ನೋನು. ಇಲ್ಲ ಅಂತಂದ್ರೆ ಅಪ್ಪನೇ ಸರಿ ಇದ್ದಿದ್ದಿಲ್ಲ, ದಿವಸ ರಾತ್ರಿ ಬರೋ ಮುಂದಾಗ ಕುಡ್ಕೊಂಡೇ ಬರ್ತಿದ್ದ ಅಂತ ಹೇಳಂತಂದ್ರೆ
ಅವ ಹೆಂಗ ಮಗನನ್ನ ಸಂಸಾರವನ್ನ ಎತ್ತಿ ಹಿಡಿಲಿಕ್ಕೆ ಸಾಧ್ಯವಾಗ್ತದೆ? ಅಥವಾ ಅವನ ಮಾತು ಮಕ್ಕಳು ಕೇಳಿ ಆದ್ರೂ ಯಾಕೆ ಕೇಳ್ತಾರೆ? ಮೊದಲು ನಿಂದ ನೋಡ್ಕೊ, ನನಗೇನು ಹೇಳ್ತಿ ಅಂತಾರೆ ಮಕ್ಕಳು. ಅದಕ್ಕೆ ಅಪ್ಪನ ಪಾತ್ರ ಬಹಳ ದೊಡ್ಡದು ಜೀವನದೊಳಗ. ಅಪ್ಪ ಒಳ್ಳೆಯ ಸಿಗಬೇಕು. ಎರಡನೇ ಇತ್ತು ಗುರು ಒಳ್ಳೆಯ ಸಿಗಬೇಕು. ಗುರುಗಳು ಒಳ್ಳೆಯವರು ಸಿಕ್ಕರು ಅಂತ ಹೇಳಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ. ಶಿಷ್ಯನಲ್ಲಿ ಯಾವ ಪ್ರತಿಭೆ ಇದೆ, ಯಾವ ವಿದ್ಯಾದೊಳಗ ಅವನಿಗೆ ಆಸಕ್ತಿ ಇದೆ ಅಂತನ್ನುವುದು ಮೊಟ್ಟ ಮೊದಲು ಗೊತ್ತಾಗೋದು ಗುರುವಿಗೆ. ಆ ಪ್ರತಿಭೆಯನ್ನ ಎತ್ತಿ ಜಗತ್ತಿಗೆ ತೋರಿಸುವ ಹಾಗೆ ಮಾಡುವವ ಗುರು. ಅವನೇ ಸಂಟ ಪಡಕ ಇದ್ದು ಬಿಟ್ಟ ಅಂತ ಹೇಳಂತಾನೆ. ಗುರುನೇ ಸಂಟ ಪಡಕ ಇದ್ದು ಬಿಟ್ಟ ಅಂತ ಹೇಳಂತಂದ್ರೆ ಇವನ್ ಹೆಂಗರ ಮಾಡಿ ತುಳಿಬೇಕು, ನನಗಿಂತ ಬೆಳಿತಾನಿವ ಅಂತನ್ನೋದು ಗುರುವಿನ ತಲೆ ಒಳಗೆ ಬಂದ್ಬಿಡ್ತು ಅಂತ ಹೇಳಂತಂದ್ರೆ ಶಿಷ್ಯನಿಗೆ ಏಳಿಗೆ ಆಗೋದಿಲ್ಲ. ಅದರಿಂದ ಎರಡನೇ ಒಳ್ಳೆಯವರು ಗುರು. ಮೊದಲನೇದ್ದು ಅಪ್ಪ ಒಳ್ಳೆಯ ಸಿಗಬೇಕು, ಎರಡನೇದ್ದು ಗುರು ಒಳ್ಳೆಯ ಸಿಗಬೇಕು, ಮೂರನೇದ್ದು ಗೆಳೆಯ ಒಳ್ಳೆಯ ಸಿಗಬೇಕು. ಫ್ರೆಂಡ್ ಹೆಂಗಿರ್ಬೇಕು? ಗೆಳೆಯ ಬಹಳ ಟೆನ್ಷನ್ ಆಗ್ಯದ, ಮನೆಯೊಳಗೆ ಸಮಸ್ಯೆ ಅದ, ಆಫೀಸ್ನೊಳಗೆ ಬಹಳ ಟೆನ್ಷನ್ ಅದ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ನೀವು ಹೋದ್ರಿ ಅಂತಂದ್ರೆ ಆ ಹುಡುಗ, ಆ ಗೆಳೆಯ ಒಳ್ಳೆಯವ. ಅವ ಹೇಳ್ಬೇಕು ನಮಗ, ವಾಯುಸ್ಥಿತಿ ಪುನಶ್ಚರಣೆ ಮಾಡು, ಎಲ್ಲಾ ಟೆನ್ಷನ್ ಕಮ್ಮಿ ಆಗ್ತದ, ರಾಯರ ಮಠಕ್ಕೆ ಹೋಗು, ಪ್ರದಕ್ಷಿಣೆ ಹಾಕು, ಎಲ್ಲ ಸರಿ ಆಗ್ತದೆ, ವಿಘ್ನೇಶ್ವರ ಸಂಧಿ ಪಾರಾಯಣ ಮಾಡು, ಎಲ್ಲ ಸರಿ ಆಗ್ತದೆ ಅಂತ ಹೇಳುವ ಗೆಳೆಯ ಇರಬೇಕೇ ವಿನಃ ಟೆನ್ಷನ್ ಆದ್ರೆ ನಮ್ಮಲ್ಲಿ ಮದ್ದದ ಬಾ ರಾತ್ರಿ ಹೊತ್ತು ಇಲ್ಲಿ ಕೂಡೋಣ ಅಂತ ಹೇಳಿ ಅವ್ರ ಜೊತೆ ಕೂಡಿಸ್ಕೊಂಡು ಕೂತ್ರು ಅಂತೇಳಿ ಅಂತಂದ್ರೆ ಜೀವನ ಮುರಾಬಟ್ಟಿಯಾಗಿ ಹೋಗ್ತದೆ. ಹಿಂಗಾಗಿ ಮೂರನೇದವ ಒಳ್ಳೆಯದವ ಯಾರು? ಕಲಬುರ್ಗಿ ಕುರ್ಚಿ ಕೊಡ್ರಿ. ಮೂರನೇದವ ಒಳ್ಳೆಯವ ಯಾರು ಅಂತ ಹೇಳಿ ಅಂತಂದ್ರೆ ಗೆಳೆಯ. ಮೊದಲನೇದವನು ತಂದೆ ಒಳ್ಳೆಯವ ಸಿಗಬೇಕು, ಎರಡನೇದ್ದು ಗೆಳೆಯ ಅಪ್ಪ ಒಳ್ಳೆಯವ ಗುರು ಒಳ್ಳೆಯವ ಸಿಗಬೇಕು, ಗೆಳೆಯ ಒಳ್ಳೆಯವ ಸಿಗಬೇಕು. ನಾಲ್ಕನೇದವ್ರು ಯಾರು ಒಳ್ಳೆಯವರು ಸಿಗಬೇಕಾದದ್ದು? ಹೆಂಡತಿ. ಹೆಂಡತಿ ಒಳ್ಳೆಯಕ್ಕೆ ಸಿಗಬೇಕ್ರಿ. ಹೆಂಡತಿನ ಪಿಟಿ ಪಿಟಿ ಹಚ್ಚಿದ್ಲು ಅಂತ ಹೇಳಂತಂದ್ರ ನಮ್ಮಲ್ಲಿ ಕೆಲವು ಮಂದಿ ಇರ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಒಟ್ಟು ಹೆಂಗರ ಮಾಡಿ ಹೊರಗ ಟೈಮ್ ತೆಗಿದ್ರು. ಯಾಕಂತಂದ್ರೆ ಮನೆಗೆ ಹೋದ್ರೆ ಮತ್ತೆ ಕಿಟಿ ಕಿಟಿ, ಆಫೀಸ್ನೊಳಗ ಕಿರಿಕಿರಿ ಇರ್ತದ ಅಂತ ಹೇಳಿ ಮನೆಗೆ ಬರ್ತಾನ. ಮನೆಗೆ ಬಂದ ಕೂಡಲೇ ನೋಡ್ರಿ ಇವತ್ತು ನಿಮ್ ತಂಗಿ ಹಿಂಗಂದ್ಲು, ನಿಮ್ಮ ಅಮ್ಮ ಹಿಂಗಂದ್ಲು, ಇದನ್ನೇ ಕಿಟಿ ಕಿಟಿ ಹಚ್ಚಿದ್ಲು ಅಂತ ಹೇಳಂತಂದ್ರೆ ಅವ ಮನೆಗೆ ಬರುವುದೇ ಬೇಡ ಅಂತ ಅನ್ಸ್ಬಿಡ್ತದ ಅವನಿಗೆ. ಅಲ್ಲೇ ಹೊರಗೆ ಪೌರೋಹಿತ್ಯ ಮಾಡಿಸ್ಕೋತ, ಕಾರ್ಯಕ್ರಮಗಳನ್ನ ಮಾಡಿಸ್ಕೋತ ಅಲ್ಲೇ ಇದ್ದು ಬಿಡೋಣ ಅಂತ, ಬೇಡ ಬೇಡ ಅಂತ ಹೇಳಿ ಅನ್ನಿಸ್ತದೆ. ಹೆಂಡತಿಯ ಜವಾಬ್ದಾರಿ ಬಹಳ ಇದೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮನ್ ದೇರ್ ಇಸ್ ಅ ವುಮನ್ ಅಂತ ಹೇಳ್ತಾರಲ್ಲ, ಆ ವುಮನ್ ಅಂತ ಹೇಳಂತಂದ್ರೆ ಬಾಲ್ಯದಲ್ಲಿ ತಾಯಿ, ಯೌವನದಲ್ಲಿ ಹೆಂಡತಿ. ಆಕೆನ ಸಪೋರ್ಟ್ ಇರ್ಲಿಲ್ಲ ಅಂತ ಹೇಳಂತಂದ್ರೆ, ತಾಯಿಯ ಸಪೋರ್ಟ್ ಇರ್ಲಿಲ್ಲ ಅಂತ ಹೇಳಂತಂದ್ರೆ, ಹೆಂಡತಿಯ ಸಪೋರ್ಟ್ ಇರ್ಲಿಲ್ಲ ಅಂತ ಹೇಳಂತಂದ್ರೆ ಗಂಡಸು ಒಬ್ಬನೇ ಸಮಾಜದೊಳಗೆ ಬದುಕಲಿಕ್ಕೆ ಆಗುವುದಿಲ್ಲ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಮಂಡೋದರಿ ಮಹಾಪತಿವ್ರತೆಯರ ಸಾಲಿನಲ್ಲಿ ಸೇರಿಸಿದ್ರಕ್ಕಿನ ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಮಂಡೋದರಿ ತಥಾ ಅಂತ ಪಂಚಕಂನ ಸ್ಮರೇ ನಿತ್ಯಂ. 5 ಮಂದಿ ಮಹಾ ಮುತ್ತೈದೆಯರೊಳಗೆ ಪತಿವ್ರತೆ ಸ್ತ್ರೀಯರಲ್ಲಿ ಮಂಡೋದರಿಯನ್ನ ಸೇರಿಸಿದ್ರು. ಯಾಕ್ರಿ? ಯಾವ ವೈದಿಕ ಬ್ರಾಹ್ಮಣರ ಹೆಂಡಂದ್ರೆ ಹೆಸರೇ ಗೊತ್ತಾಗಲಿಲ್ಲ ಆಚಾರ್ಯ. ಯಾಕೆ ಮಂಡೋದರಿಯ ಹೆಸರು ತಗೊಂಡ್ರು ಅಂತ ಹೇಳಂತಂದ್ರೆ ಮಂಡೋದರಿಯಲ್ಲಿ ಇದ್ದಂತಹ ಪಾತಿವ್ರತ್ಯ, ರಾವಣನ ಅಟ್ಟಹಾಸ ಅಷ್ಟರ ಮಟ್ಟಿಗೆ ಹೋದರೂ ಅವನು ಜೀವಂತವಾಗಿ ಉಳಿದದ್ದು, ಅವನ ಸಂಪತ್ತು ಉಳಿದಿದ್ದು ಕಾರಣ ಏನು ಅಂತ ಹೇಳಂತಂದ್ರೆ ಅವನ ಹೆಂಡತಿ ಮಂಡೋದರಿ ಮನೆಯೊಳಗ ತನ್ನ ಪಾತಿವ್ರತ್ಯ ಧರ್ಮವನ್ನು ಉಳಿಸ್ಕೊಂಡು ಹೋಗ್ತದೆ. ಅಷ್ಟೇ ಅಲ್ಲದೇನೆ ಮನೆಯ ಸಂಪ್ರದಾಯಗಳನ್ನು ಕಾಪಾಡಿಕೊಂಡು ಹೋಗೋದ್ರೊಳಗ ಹೆಂಡತಿಯ ಪಾತ್ರ ಬಹಳ ದೊಡ್ಡದದ. ಗೌರಿ, ಗಂಗಿ, ಆರತಿ ಇವತ್ತೆಲ್ಲಾನು ಸಿಗ್ಲಿಕ್ಕೆ ಹತ್ಬಿಟ್ಟವ್ರಿ.
ಫೋನ್ ಹಚ್ಚೋದು, ಆರ್ಡರ್ ಕೊಡೋದು. ದೀಪಾವಳಿಗೆ ಫರಾಳ ಮಾಡ್ತಿದ್ರು ಮೊದಲು, ಸಣ್ಣಂಗ ಅವು ಚಾಲು ಆತು. ಎಲ್ಲಾದು ಈಗೆಲ್ಲ ವಾಟ್ಸಪ್ ಗ್ರೂಪ್ನೊಳಗ ಈಗ ದೀಪಾವಳಿ ಬಂತಂದ್ರೆ ರಪ್ 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 ನಮ್ಗಿಷ್ಟು, ಚಟ್ನಿ ಪುಡಿಗಿಷ್ಟು, ಇದಕ್ಕಿಷ್ಟು, ಅದಕ್ಕಿಷ್ಟು ಅಂತೇಳಿ ಬಂದು ಬಿಡ್ತಾವ. ದೀಪಾವಳಿ ಮನೆ ತುಂಬ ಮಂದಿ ಇರ್ತಾರ, ಅನಿವಾರ್ಯ ಆಗ್ತದ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಪ್ಪಕೊಳ್ಳಂತ. ಈಗ ಅದು ಎಲ್ಲಿಗೆ ಬಂದದ್ರಿ? ಅದು ಗಣಪತಿಗೆ ಬಂದದ. ಬಿಸಿ ಬಿಸಿಯಾದಂತಹ ಮೋದಕಗಳನ್ನ ಮಾಡಿಕೊಡಲಾಗುವುದು. ಮನೆಯೊಳಗೆ ಮಾಡೋದು ಏನೂ ಬೇಡಾಗಿದ್ರೆ ನಮಗ ದೇವರು ಒಳ್ಳೆಯದನ್ನ ಮಾಡು ಅಂತ ಹೇಳಂತಂದ್ರ ಹೆಂಗ ಮಾಡಬೇಕು ಹೇಳಿ? ನೀವು ದೇವತಾ ಕಾರ್ಯಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೋತ ಹೋಗ್ಬೇಕು, ಆದ್ರೆ ದೇವರು ನಿಮಗೆ ಮಾಡೋದ್ರೊಳಗೆ ಯಾವುದೂ ಕಾಂಪ್ರಮೈಸ್ ಮಾಡ್ಕೋಬಾರದು ಅಂತಂದ್ರೆ ಹೆಂಗ ಸಾಧ್ಯ? ಮಾಡ್ರಿ. ಮನೆಯೊಳಗೆ ಹಬ್ಬ ಹುಣ್ಣಿಮೆ ಶ್ರಾದ್ದ ಪಕ್ಷ ಮಾಡ್ರಿ ಮನೆಯೊಳಗೆ. ನಾನು ನಮ್ಮ ಶ್ರೀನಗರದ ಪಾಠದ ಶಿಷ್ಯರಿಗಾಗಲಿ ಅಥವಾ ನಮ್ಮ ದೇವಸ್ಥಾನದ ಪಾಠದ ಶಿಷ್ಯರಿಗಾಗಲಿ ನಾನು ಇದನ್ನೇ ಹೇಳ್ತೀನಿ. ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ದೇವಸ್ಥಾನದ ಪಾಠದ ಶಿಷ್ಯರಿಗೆ ನಾನು ಸಂಕಲ್ಪ ಶ್ರಾದ್ದ ಮತ್ತು ಪಿಂಡ ಪ್ರದಾನ ಶ್ರಾದ್ದದ ಪಾಠವನ್ನ ಅವರಿಗೆ ಬಕೈದ ಪುಸ್ತಕ ಹಿಡ್ಕೊಂಡು ಹೇಳಿನಿ. ಯಾಕ ಅಂತಂದ್ರೆ ನಮ್ಮ ಮನೆಯೊಳಗಿನ ಕಾರ್ಯಕ್ರಮಗಳಿಗೆ ನಾವು ಆಚಾರನ ಕರೆಸಬಾರ್ದು. ನಿಮಗೆ ಏನು ದಕ್ಷಿಣೆ ಕೊಡುವುದದ ನೀವು ಮಾಡ್ರಿ. ನಿಮ್ಮ ಮನೆ ದೇವರ ಪೂಜೆ ನೀವೇ ಮಾಡಬೇಕು. ನಿಮ್ಮ ಮನೆಯೊಳಗೆ ಶ್ರಾದ್ದ ಬಂತು ಅಂದ್ರೆ ಮಂತ್ರಗಳನ್ನು ನೀವೇ ಅನ್ನಬೇಕು. ನಿಮ್ಮ ಮನೆಯೊಳಗೆ ನವರಾತ್ರಿ ಬಂತು ಅಂತ ಹೇಳಂತಂದ್ರೆ ಘಟಸ್ಥಾಪನದ ಮಂತ್ರಗಳನ್ನು ನೀವೇ ಹೇಳಬೇಕು. ಗಣಪತಿ ಕೂಡಿಸಿದಾಗ ನೀವೇ, ಅದರಿಂದ ದೇವರ ಪ್ರೀತನಾಗಿ ನಮಗೆ ಅನುಗ್ರಹ ಮಾಡ್ತಾನ. ದೊಡ್ಡಿಸ್ತನ ಅಲ್ಲ, ಎಲ್ಲವುದಕ್ಕೂ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಇಟ್ಟು ನಾನು ಮಾಡ್ತೀನಿ ಅಂತನ್ನುವುದು ದೊಡ್ಡಿಸ್ತನ ಅಲ್ಲ, ದಡ್ಡತನ ಅದು. ಇವತ್ತಿಗೂ ನನ್ನ ಪಾಠದ ಶಿಷ್ಯರಲ್ಲಿ ಎಷ್ಟೋ ಜನ ಮನೆಯೊಳಗೆ ಮಡಿ ಮೈಲಿಗೆ ಅನಾನುಕೂಲ ಆಗ್ತದೆ, ಆದ್ರಿಂದ ಊಟಕ್ಕೆ ಮಠಕ್ಕೆ ಹೋಗ್ತಾರೆ, ಶ್ರಾದ್ದದ ಊಟಕ್ಕೆ ಮಠಕ್ಕೆ ಹೋಗ್ತಾರೆ. ಆದ್ರೆ ಶ್ರಾದ್ದ ಮಾತ್ರ ಮನೆಯೊಳಗೆ ಒಬ್ಬ ಆಚಾರನ ಕರೆಸ್ಕೊಂಡು ಬಂದು ಮನೆಯೊಳಗೆ ಶ್ರಾದ್ದ ಮುಗಿಸ್ಕೊಂಡು ಮಠಕ್ಕೆ ಊಟಕ್ಕೆ ಹೋಗ್ತಾರೆ. ಇಷ್ಟಾದರೂ ಮಾಡ್ಕೋತ ಇದ್ವಿ ಅಂತಂದ್ರೆ ನಾಳೆ ನಮ್ಮ ಮಕ್ಕಳು ಆರಾಮಾಗಿರಬೇಕು, ಮೊಮ್ಮಕ್ಕಳು ಆರಾಮಾಗಿರ್ಬೇಕು, ನಮ್ಮ ವಂಶ ಅಂತನ್ನುವುದು ಮುಂದುವರಿಬೇಕು. ನಮಗೇ ನಿಂದಿರಬಾರದು. ಯಾಕೆ ನಮಗೆ ನಿಂದಿರ್ತದ ಅಂತ ಹೇಳಂತಂದ್ರೆ ದೇವತೆಗಳು ನಮಗೆ ಫಲ ಕೊಡೋದನ್ನೇ ಕಡಿಮೆ ಮಾಡಿಬಿಡ್ತಾರ್ರಿ. ಮಡಿ ಮೈಲಿಗೆ ನಮಗೆ ಬೇಕೇ ಆಗಿಲ್ಲ, ಪೂಜೆ ಪುನಸ್ಕಾರಗಳ ಅವಶ್ಯಕತೆಯೇ ನಮಗಿಲ್ಲ. ಗೌರಿ ಗಂಗೆ ಇವತ್ತಿನ ದಿವಸ ನಾವು ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿವಿ ಇವತ್ತಿನ ದಿವಸ. ಇನ್ನು ಮುಂದಿನ ದಿನಗಳಲ್ಲಿ ಅದು ಏನು ಆಗಬಹುದು? ಇವತ್ತು ನಾವು ಏನಾದರೂ ಕಷ್ಟಗಳನ್ನು ಅನುಭವಿಸ್ಲಿಕ್ಕತ್ತೀವಿ ಅಂತಂದ್ರೆ ನಮ್ಮ ಮನೆತನದ ಆಚರಣೆಗಳನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಂಡಿವಿ ಅನ್ನೋದಕ್ಕಾಗ್ಲಿಕ್ಕತ್ತದ. ಎಚ್ಚರಿಕೆ ಇರಲಿ. ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗಾಕಿ ಹೆಂಡತಿ. ಹಿಂಗಾಗಿ ಆ ಹೆಂಡತಿ ಒಳ್ಳೆಯ ಕಿಸಿ ಗೊತ್ತಾಗಬೇಕಾಗ್ತದೆ. ಅತ್ತಿ ಮನೆಯೊಳಗೆ ಏನೇನು ಇರ್ತದೋ ಎಲ್ಲವೂ ನೋಡಿ ತಿಳ್ಕೊಂಡು ಅತ್ತಿಗೆ ಸಹಕಾರಿಯಾಗಿದ್ದು, ಅತ್ತಿಯೂ ಕೂಡ ಸೊಸೆಯನ್ನ ಕನ್ಸಿಡರ್ ಮಾಡಿಕೊಂಡು ಇದನ್ನ ನೀನು ಕಲಿ ಅಂತ ಹೇಳಿ ಅವಳಿಗೆ ಕಲಿಸಿ ಅವಳು ಇರುವಾಗಲೇನೆ ಸೊಸೆ ಕಡೆಯಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸಿದರೆ ಮುಂದಿನ ಜನಾಂಗಕ್ಕೆ ಅದು ನಡೆದುಕೊಂಡು ಹೋಗ್ತದೆ. ಬಹಳ ದುಷ್ಟಿದ್ದಾಳ್ರಿ ನನ್ನ ಸೊಸಿ, ಆಕೆ ಆಫೀಸ್ ಇರ್ತದ್ರಿ, ಹಿಂಗಾಗಿ ನನಗೇನು ಕೇಳುದಿಲ್ರಿ ಆಕೆ ಅಂತಂದು ನೀವೇ ಎಲ್ಲ ಮಾಡಿಬಿಟ್ರಿ ಅಂತ ಹೇಳಂತಂದ್ರೆ ನೀವೇನೋ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಂಡ್ರಿ, ಆದರೆ ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಾಣ್ತಾರ ಅಂತನ್ನುವುದು ಖಾತ್ರಿ ಇಲ್ಲ. ಹೀಗಾಗಿ ಹೆಂಡತಿ ಒಳ್ಳೆಯಕ್ಕೆ ಸಿಗಬೇಕು. 4 ಮಂದಿ ಒಳಗೆ 4ನೇದಕ್ಕೆ ಯಾರೋ ಹೆಂಡತಿ. ಯಾರ್ಯಾರು ಒಳ್ಳೆಯವರು ಸಿಗಬೇಕು ನಮಗೆ? ಮೊದಲು ಅಪ್ಪ ಒಳ್ಳೆಯವರು ಸಿಗಬೇಕು, ಗುರು ಒಳ್ಳೆಯವರು ಸಿಗಬೇಕು, ಗೆಳೆಯ ಒಳ್ಳೆಯವರು ಸಿಗಬೇಕು, ಹೆಂಡತಿ ಒಳ್ಳೆಯಕ್ಕೆ ಸಿಗಬೇಕು. ಇವು 4 ಗಾಲಿ. ಈ 4 ಗಾಲಿಯ ಮೇಲೆ ಜೀವನ ಅಂತನ್ನುವುದು ಸಲೀಸಾಗಿ ನಡ್ಕೊಂಡು ಹೋಗ್ತದೆ. 1 ಗಾಲಿ ಪಂಚರ್ ಆದ್ರೂ ಎಡವಿ ಬೀಳ್ತೀವಿ.
ಅಲ್ರಿ 4 ಮಂದಿ ಒಳಗೆ ತಾಯಿ ಹೆಸರು ಬರಲೇ ಇಲ್ಲ. ಈಗ ಬರ್ತದ, ಅಪ್ಪಂದ ಆಳ್ಕೊಳ್ಳಿ ಅಮ್ಮನೇ ಬರ್ತಾಳ ಅಂತ ತಿಳ್ಕೊಂಡಿದ್ವಿ ನಾವು. ಅಮ್ಮನ ಹೆಸರು ಬರಲೇ ಇಲ್ಲಲ್ಲ ಅಂತ ಹೇಳಂತಂದ್ರೆ, ನಮ್ಮ ಸನಾತನ ಧರ್ಮದೊಳಗೆ ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತಾ ನ ಭವತಿ. ಕೆಟ್ಟ ಮಕ್ಕಳಾಗಬಹುದೇ ಹೊರತಾಗಿ ಕೆಟ್ಟ ತಾಯಿ ಜಗತ್ತಿನೊಳಗೆ ಎಂದೂ ಆಗುವುದಿಲ್ಲ ಅಂತ ನಂಬಿ ನಡೆದದ್ದರಿಂದ ಈ 4 ಮಂದಿ ಒಳ್ಳೆಯವರು ಸಿಗಬಹುದು, ಕೆಟ್ಟವರು ಸಿಗಬಹುದು, ಆದರೆ ತಾಯಿ ಮಾತ್ರ ಯಾವಾಗಲೂ ಒಳ್ಳೆಯಕನೇ ಇರ್ತಾಳೆ ಅಂತ ತಿಳ್ಕೊಂಡು ಹೊರಟಿರುವಂತಹ ಸಿದ್ಧಾಂತ ನಮ್ಮದು. ವೆಂಕಟನಾಥನ ಕಡೆಯಿಂದ ಇನ್ನೂ ಮುಂದೆ ಬೇಕಾದಷ್ಟು ಕಾರ್ಯಗಳ ಆಗಬೇಕಾಗಿದೆ. ಅದಕ್ಕೆ ಯೋಗ್ಯವಾದಂತಹ ಕನ್ಯಾ ಸಿಗಬೇಕು, ಋಣಾನುಬಂಧ ಇರಬೇಕು, ವೆಂಕಟನಾಥನಂತಹ ಭಗವದ್ಭಕ್ತರ ಕೈ ಹಿಡಿಬೇಕು ಅಂತಂದ್ರೆ ಎಂತಹ ಭಾಗ್ಯ ಇರಬೇಕು. ಸರಸ್ವತಿ ಅಂತನ್ನುವ ಕನ್ಯೆಯ ಜೊತೆಗೆ ವೆಂಕಟನಾಥನ ವಿವಾಹ ಆಗಿದೆ. ನೋಡ್ರಿ, ಹೆಸರು ಕೂಡ ಹೆಂಗಿತ್ತು, ಸರಸ್ವತಿಯ ವಿವಾಹ ವೆಂಕಟನಾಥನ ಜೊತೆಗೆ. ಸರಸ್ವತಿ ವಿದ್ಯಾಭಿಮಾನಿ. ಆ ವಿದ್ಯಾಭಿಮಾನಿನಿ ಸರಸ್ವತಿ ದೇವಿ ಇರಬೇಕಾದದ್ದು ಎಲ್ಲಿ ಅಂತ ಹೇಳಂತಂದ್ರೆ ವೆಂಕಟನಾಥನಂತಹ ಜ್ಞಾನಿಯ ಹತ್ರ. ಹೆಂಗಿದ್ರು ಲಗ್ನ ಮಾಡಿಕೊಂಡು ಹೊಸದಾಗ ಭಾರಿ ಚೈನಿ ಇತ್ತು ಅವರಿಗೆಲ್ಲ, ತಿನ್ಲಿಕ್ಕೆ, ಉಣ್ಲಿಕ್ಕೆ, ಉಡ್ಲಿಕ್ಕೆ ಏನೂ ಕಮ್ಮಿ ಇರಲಿಲ್ಲ, ಸುಖವಾಗಿ ಇದ್ರು. ದೇವರ ಒಂದು ಸಂಕಲ್ಪ ಏನು ಗೊತ್ತೇನ್ರಿ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಹೇಳ್ತಾನೆ. ದೇವರು ಯಾರ ಮೇಲಾದರೂ ಅನುಗ್ರಹ ಮಾಡಬೇಕು ಅಂತ ಬಯಸಿದ ಅಂತ ಹೇಳಂತಂದ್ರೆ ಮೊದಲು ಅವರ ಸಂಪತ್ತನ್ನು ಅಪಹಾರ ಮಾಡ್ತಾನಂತೆ. ಸಂಪತ್ತು ಅಪಹಾರ ಮಾಡಿ ವೈರಾಗ್ಯ ಬರುವಂಗ ಮಾಡಿ, ಆ ವೈರಾಗ್ಯದಿಂದ ಭಗವಂತನಲ್ಲಿ ಭಕ್ತಿ ದೃಢವಾಗಬೇಕು, ಆ ದೃಢವಾದ ಭಕ್ತಿಯಿಂದ ಜ್ಞಾನವನ್ನು ಪಡಿಬೇಕು, ಜ್ಞಾನದಿಂದ ಮೋಕ್ಷವನ್ನು ಪಡಿಬೇಕು. ಹಿಂಗಾಗಿ ದೊಡ್ಡ ದೊಡ್ಡ ಜ್ಞಾನಿಗಳ ಜೀವನ ಚರಿತ್ರೆಯನ್ನು ನಾವು ತೆಗೆದು ನೋಡಿದಾಗ ಅವರು ಜ್ಞಾನಿಗಳಾಗೋಕ್ಕಿಂತ ಮೊದಲು ಬಹಳ ಕಡು ಬಡವರಾದದ್ದನ್ನು ನಾವು ಗಮನಿಸ್ತೇವೆ. ಇದು ದೇವರು ಅವರ ಮೇಲೆ ಮಾಡಿದ ಅನುಗ್ರಹವೇ ಹೊರತು ಶಾಪ ಅಂತ ತಿಳಿಬಾರದು. ಅನೇಕ ಜನ ಶಿಷ್ಯರನ್ನು ಇಟ್ಕೊಳ್ತಾರೆ ವೆಂಕಟನಾಥರು. ದೇವರು ನನಗೆ ಬೇಕಾದಷ್ಟು ಕೊಟ್ಟಾನ, 4 ಮಂದಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಅವರಿಗೆ ವಿದ್ಯಾ ಹಾಕುವ ಯೋಗ್ಯತೆ ನನಗೆ ಕೊಟ್ಟಾನ, ಅವಶ್ಯವಾಗಿ ನಾನು ಇಟ್ಕೊಳ್ತೇನೆ ಅಂತ ವಿದ್ಯಾರ್ಥಿಗಳನ್ನ ಇಟ್ಕೊಂಡ್ರು. ಹೆಂಡತಿ 1 ದಿವಸ ಬೈಲಿಲ್ರಿ ಮನೆಗೆ. 1 ದಿವಸ ಬಿಟ್ಟು 2ನೇ ದಿವಸ ಅದೇ ಗೆಳೆಯನ್ನ ಚಾಕ್ ಅಂತೇಳಿ ಕರ್ಕೊಂಡು ಬಂದ್ವಿ ಅಂತಂದ್ರೆ ನಾಳಿನ ದಿವಸ ಅವ್ನು ಏನಾರು ಕರ್ಕೊಂಡ್ ಬಂದ್ರೆ ನೀವೇ ಚಾ ಮಾಡ್ಕೋಬೇಕು ಅಂತ ಕರಾರಾಗಿರ್ತದೆ ನಮ್ಮ ಮನೆ. ಸರಸ್ವತಿ ಹೇಳ್ತಾಳೆ, ಇಷ್ಟಲ್ಲ ಸ್ವಾಮಿ, ಇನ್ನೂ ವಿದ್ಯಾರ್ಥಿಗಳು ಬರಲಿ, ನಾವಿಟ್ಬೇಕು, ಅವ್ರಿಗೇನು ಬೇಕು ನಾನು ಸೇವೆಯನ್ನು ಮಾಡ್ತೇನೆ, ಯಾರಿಗೆ ಸಿಗ್ತದಿದು ಭಾಗ್ಯ ಅಂತ. ಅದಕ್ಕೆ ಸರಸ್ವತಿ ವೆಂಕಟನಾಥರಿಗೆ ಹೇಗಿದ್ಲು ಅಂತ ರಾಘವೇಂದ್ರ ವಿಜಯ ಹೇಳ್ತಾರೆ. ವೇದಕ್ಕೆ ವೇದಾರ್ಥವಿದ್ದಂತೆ ವೆಂಕಟನಾಥರಿಗೆ ಸರಸ್ವತಿ ಇದ್ಲ. ಎಷ್ಟು ಚಂದ ಕೊಟ್ಟಾರ ನೋಡಿ ದೃಷ್ಟಾಂತ. ವೇದಕ್ಕೆ ವೇದಾರ್ಥದಂತೆ ಸರಸ್ವತಿ ತನ್ನ ಗಂಡನಿಗೆ ಅನುರೂಪಳಾಗಿ ಇದ್ಲು. ಯಾಕಂತಂದ್ರೆ ಗಂಡ ಹೆಂಡತಿಯ ನಡುವೆ ಇರಬೇಕಾದಂತಹ ಮಿನಿಮಮ್ ಕಾಮನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಂತಂದ್ರೆ ಸನ್ನೆ ಅರೆತು ನಡೆಯದಂಥ ಸತಿಯು ಏತಕೆ ಅಂತ ದಾಸರು ಅಲ್ಲಿ ಒಂದು ಅದ್ಭುತವಾದಂತಹ ಗಾನವನ್ನು ಮಾಡ್ತಾರೆ. ಗಂಡ ಹೆಂಡತಿ ನಡುವೆ ಇಂಗ್ಲಿಷಿನೊಳಗೆ ಹೇಳಬೇಕು ಅಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮಹತ್ವದ್ದು ಗಂಡ ಹೆಂಡತಿ ನಡುವೆ. ಇದು ಏನು ರಾಹು ಕೇತು 18 ಗುಣ ಕೂಡಬೇಕು, 25 ಗುಣ ಕೂಡ್ಯಾವ, 36 ಗುಣ ಕೂಡ್ಯಾವ, ಇದು ಎಲ್ಲ ಎಲ್ಲಿ ತನಕ ಗೊತ್ತನ್ರಿ? ಲಗ್ನ ಆಗುತ್ತನ ಮಾತ್ರ. ಒಮ್ಮೆ ಲಗ್ನ ಆಯ್ತು ಅಂತ ಹೇಳಂತಂದ್ರೆ ಹುಡುಗ ಮತ್ತು ಹುಡುಗಿ ಇಬ್ಬರ ತಿಳುವಳಿಕೆಯ ಮೇಲೆ ಸಂಸಾರ ನಿಂತಿರ್ತದೆ.
ನಮ್ಮ ಶಾಸ್ತ್ರಗಳು ಎಂದಿಗೂ ಹೇಳಿಲ್ಲ ಹುಡುಗ ದೊಡ್ಡವ, ಹುಡುಗಂದೇ ಮಾತು ನಡಿಬೇಕು, ಹುಡುಗಿ ಯಾವಾಗಲೂ ಗಂಡನ ಅಧೀನದಲ್ಲಿ ಇರಬೇಕು. ನೋ, ನೆವರ್. ಕನ್ಯಾದಾನ ಮಾಡಬೇಕಾದಾಗ ಕನ್ಯಾ ಪಿತ ವರನಿಗೆ ತಾಕೀತು ಮಾಡಿ ಕನ್ಯಾ ಕೊಡ್ತಾನೆ. ಖಬರ್ದಾರ್, ನನ್ನ ಮಗಳಿಗೆ ಕೊಡ್ಲಿಕ್ಕೆ ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಿತವ್ಯ. ಓವರ್ ರೂಲ್ ಮಾಡೋ ಹಂಗಿಲ್ಲ ನನ್ನ ಮಗಳನ್ನ. ಎದ್ರೊಳಗ? ಧರ್ಮದ ವಿಷಯದೊಳಗ. ಯಾರೋ ಪುರಾಣದೊಳಗೆ ಹೇಳ್ಬಿಟ್ರು ಭೀಷ್ಮ ಪಂಚಕ ಮಾಡ್ಬೇಕು ಅಂತ ಹೇಳಿ ಬರಾಬರ ಬಂದು ನಿನ್ ಪೂರ್ತಿಗೆ ನೀ ಸಂಕಲ್ಪ ಮಾಡಿ ಭೀಷ್ಮ ಪಂಚಕ ವಿಷ್ಣು ಪಂಚಕ ಮಾಡ್ಕೋಕ್ ಬಿಡೋಂಗಿಲ್ಲ. ಹೆಂಡತಿ ಜೋಡಿ ಮಾತಾಡ್ಬೇಕ ನೀನು. ಅರ್ಥೇಚ, ರೊಕ್ಕ ನಿನ್ನ ಕಡೆ ಅದ, ನಿನ್ನ ಹೆಸರಲ್ಲೇ ಅಕೌಂಟ್ ಅದ, ನಿಂದ ಒಬ್ಬಂದೇ ಸೈನ್ ನಡೀತದ ಅಂತೇಳಿ ಕಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಂಗಿಲ್ಲ. ಇಬ್ಬರ ಜೊತೆಗೂ ಮಾತಾಡ್ಬೇಕು. ಕಾಮೇಚ, ಕಾಮದ ವಿಷಯದಲ್ಲಿ ಓವರ್ ರೂಲ್ ಮಾಡುವಂಗಿಲ್ಲ. ಕಾಮ ಅಂತಂದ್ರೆ ಇಲ್ಲಿ ಡಿಸೈರ್, ಆಸೆ ಅಂತ ಅರ್ಥ. ನಿನಗೆ ಆಸೆ ಏನೇನು ಬರ್ತದೋ ಅದನ್ನು ಮಾರ್ಕೆಟ್ಗೆ ಹೋಗಿದ್ದಿ, ಚಲೋ ಕೊಂಡದ್ದು, ನನ್ನ ಕಡೆ ಐಫೋನ್ 11 ಅದ, 15 ಬಂದದ ಅಂತ ಗೊತ್ತಾಯ್ತು, ಅದನ್ನು ಇಟ್ಟೆ ತಗೊಂಡು ಬಂದೆ. ಹೆಂಡತಿ ಬಂದ್ಕೂಳೆ ₹1,00,000 ಇತ್ತಲ್ರಿ ಅಂತಂದ್ರೆ ಏನಿಲ್ಲ, ಒಂದು ಹೊಸ ಫೋನ್ ತಗೊಂಡ್ಬಂದೆ ಅನ್ನೋ ಹಂಗಿಲ್ಲ. ತಾಕೀತ್ ಮಾಡೇನೆ ಕನ್ಯಾನ್ ಕೊಟ್ಟಿರ್ತಾನ್ರಿ. ಅವನು ಹುಡುಗ ಹೇಳಿರ್ತಾನ, ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ, ಐ ವಿಲ್ ನಾಟ್ ಓವರ್ ರೂಲ್ 3 ಸಲ ಹೇಳಿದ ಮೇಲೇನೆ ಕನ್ಯಾ ಕೊಟ್ಟಿರ್ತಾನ. ಅಂದ ಮೇಲೆ ನಮ್ಮ ಶಾಸ್ತ್ರದೊಳಗ ಹೆಣ್ಣನ್ನ ಡಾಮಿನೇಟ್ ಮಾಡುವ ಪ್ರಸಕ್ತಿಯೇ ಇಲ್ಲ. ಇದು ಬರುವುದೇ ಇಲ್ರಿ. ಗಂಡನ ಮಾತೇ ನಡಿಬೇಕು, ಹೆಂಡತಿ ಮಾತೇ ನಡಿಬೇಕು. ಎಲ್ಲಿ ಬರ್ತದ ಅಂತಂದ್ರ ಎಲ್ಲಿ ತಿಳುವಳಿಕೆ ಕಮ್ಮಿ ಇರ್ತದಲ್ಲ ಅಲ್ಲಿ ಇಂಥ ವಿಚಾರಗಳು ಬರ್ತಾವ. ಎಲ್ಲಿ ತಿಳುವಳಿಕೆ ಇರ್ತದಲ್ಲ ಗಂಡ ಹೆಂಡತಿ ಕೂಡಿಕೊಂಡು ಸಂಸಾರವನ್ನು ನಡೆಸ್ಕೊಂಡು ಹೋಗೋಣ ಅಂತ ಅನ್ನುವುದು ಬರ್ತದ. ಗಂಡ ಹೊರಗೆ ದುಡಿಬೇಕು, ಹೆಂಡತಿ ಒಳಗೆ ದುಡಿಬೇಕು. ಹೆಂಡತಿನೂ ಹೊರಗೆ ದುಡಿತಿದ್ಲು ಅಂತೇಳಿ ಅಂತಂದ್ರೆ ಇಬ್ರು ಕೂಡ್ಕೊಂಡು ಬಂದು ಮನೆ ಒಳಗೆ ದುಡಿಬೇಕು. ಈ ಕಾಮನ್ ಆದಂತಹ ತಿಳುವಳಿಕೆ ಇತ್ತು ಅಂತ ಹೇಳಂತಂದ್ರೆ ಮನೆ ಒಳಗೆ ಸಮಸ್ಯೆ ಆಗೋದಿಲ್ಲ. ಗಂಡ ಹೆಂಗೆ ಹೇಳ್ತಾನೋ ಹಂಗೆಯೇ ಹೆಂಡತಿ ಇರಬೇಕು. ಹೆಂಡತಿ ಹಿಂಗ ಅರ್ಥ ಆಗೋದದ ಅಂತ ತಿಳ್ಕೊಂಡು ಗಂಡನ ವ್ಯವಹಾರನೂ ಹಂಗೆ ಇರಬೇಕು. ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಏನು ಗೊತ್ತಂದ್ರಿ, ಹೆಂಡತಿಗೆ ಸಪೋರ್ಟ್ ಅದ ಅಂತೇಳಿ ಎಂದೂ ಆಕಿ ಗಂಡನನ್ನ ಧಿಕ್ಕರಿಸಿ ಹೋಗೋದು ಇದು ನಮ್ಮ ಧರ್ಮ ಅಲ್ಲ. ದ್ರೌಪದಿ ದೃಪದ ರಾಜನ ಮಗಳು, ಭಾರೀ ಶ್ರೀಮಂತಳು. ಸ್ವಯಂವರದೊಳಗ ಪಾಂಡವರು ಗೆದ್ರೆ ಭಿಕ್ಷಾ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಕುಂತಿಗೆ ಪಾಂಡವರು. ನನ್ನ ಹೆಂಡತಿ ಅಂತ ಅನ್ಲಿಲ್ಲ. ಯುಧಿಷ್ಠಿರ ಹೋಗಿ ಇವತ್ತು ಬಹಳ ಚಲೋ ಭಿಕ್ಷಾ ಸಿಕ್ಕದ ಅಂತ ಹೇಳಂತಂದ. ಕುಂತಿನೂ ಅವತ್ತು ಟೆನ್ಷನ್ದಾಗಿದ್ಲೋ ಏನೋ ಗೊತ್ತಿಲ್ಲ, 5 ಮಂದಿ ಹಂಚ್ಕೊಂಡ್ಬಿಡ್ರಿ ಅಂತ ಒಂದು ಮಾತು ಅನುಭವದಾಗಿತ್ತಲ್ಲ, ದ್ರೌಪದಿ ನಿಮ್ಮಪ್ಪ ನಿನಮಗ ರಾಜ್ಯದಿಂದ ಹೊರಗೆ ಹಾಕಿದ್ರ, ನಿಮ್ಮ ಕಾಕ ನಿಮ್ಮನ್ನ ರಾಜ್ಯದಿಂದ ಹೊರಗೆ ಹಾಕಿದ್ರೆ ಏನಾಯ್ತು, ನಮ್ಮ ಅಪ್ಪಂದು ದೊಡ್ಡ ರಾಜ್ಯ ಅದ, ನಾವು ಹೋದ್ವಿ ಅಂತೇಳಿ ಅಂತಂದ್ರೆ ಸುಖವಾಗಿ ಇಟ್ಕೋತಾನ, ಅಲ್ಲೇ ಹೋಗೋಣ ನಡ್ರಿ ಅಂತ ಒಂದರ ಮಾತು ಹೇಳಿದ್ಲ ದ್ರೌಪದಿ? ಇಲ್ಲ. ಒಂದ ಮಾತು ಹೇಳಿದ್ಲಕ್ಕಿ, ನೀವೆಲ್ಲಿರ್ತೀರಿ, ನಿಮ್ಮ ಜೊತೆಗೆ ನಾನು ಇರ್ತೇನೆ, ಅದೇ ನನಗೆ ಸ್ವರ್ಗ. ರಾಮಾಯಣದಲ್ಲಿ ಸ್ವತಃ ರಾಮದೇವರು ಹೇಳ್ತಾರೆ, ಸೀತಾ ಬಾರವಾಣಿ ನನ್ನ ಜೊತೆಗೆ ಬರಬೇಡ. ಹೆಂಗದ್ರಿ, ಮನೆಯವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಕರ್ಕೊಂಡು ಹೋಗಬಾರ್ದು ಅಂತ ಗಂಡು ಗೊತ್ತಿರ್ಬೇಕು. ನವರಿಂದ ಅವನಿಗೆ ಅಂತಲ್ಲೆಲ್ಲ ಹೊಂಟ್ವಿ ಅಂತಂದ್ರೆ ಬರಬೇಡ, ನಿನಗೆ ನಡಿಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಬಿಟ್ಟು ಹೋಗ್ಬೇಕು. ತಿರುಪತಿ ಇತ್ತಂದ್ರೆ ನೋಡ್ರಿ, ಅಲ್ಲಿ ರೂಮ್ ತನಕನೂ ಗಾಡಿ ಹೋಗ್ತಾವ. ಹೀಗಾಗಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿರ್ತದ, ಕರ್ಕೊಂಡು ಹೋಗ್ಬೇಕು. ಎರಗೊಳಕ್ ಹೋಗ್ತೇನೆ ಅಂತ ಹೇಳಂತಂದ್ರೆ ನಾನಷ್ಟು ಹೋಗಿ ಬಂದು ನಿನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ಕೋತೇನೆ ಅಂತ ಅನ್ಬೇಕು. ಅಲ್ಲೆಲ್ಲಿ ಗುಹಾದೊಳಗ ಹಾವು ಚೋಳು ಇವುಗಳ ಮಧ್ಯದೊಳಗೆ ಹೆಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ?
ರಾಮ ಸ್ವತಃ ಹೇಳ್ತಾನೆ, ಸೀತಾ ಎಷ್ಟು ದಿವಸದ ತನಕ ನಿಮ್ಮ ಅಪ್ಪನ ಮನೆಯೊಳಗೆ ನೀನು ಸುಖವಾಗಿದ್ದಿ, ಇನ್ನು ಮೇಲೆ ನನ್ನ ಜವಾಬ್ದಾರಿ ನಿನ್ನ ಸುಖವಾಗಿಡೋದು. ಆದ್ರೆ ಏನ್ ಮಾಡ್ಲಿ, ನಮ್ಮ ಅಪ್ಪನ ಮಾತಿಗೆ ಬದ್ಧನಾಗಿ ನಾನು ಕಾಡಿಗೆ ಹೋಗಬೇಕಾಗದ, ನಿನಗದರ ಪ್ರಾಕ್ಟೀಸ್ ಇಲ್ಲ, ನೀನು ಇಲ್ಲೇ ಇದ್ದು ಬಿಡು, ಅಯೋಧ್ಯೆಯೊಳಗೆ ಇದ್ದು ಬಿಡು, ನೀನು ಕಾಡಬೇಡ. ಅದಕ್ಕೆ ಸೀತಾ ಏನ್ ಹೇಳ್ಬೇಕು ಹೇಳ್ರಿ, ನಿಮ್ಮಪ್ಪಂದೇನು ಹೆಚ್ಚಿವೋ, ನಮ್ಮಪ್ಪ ನನ್ನನ್ನು ಹೆಂಗ ನೋಡ್ಕೊಂಡ, ಇನ್ನೂ ನನ್ನ ಹೆಸರಲ್ಲೇ ಬೇಕಾದಷ್ಟು ಜಮೀನವ, ನಡಿ ಹೋಗೋಣಂತ, ನಿನ್ನ ಕುಟುಂಬವನ್ನ ಎಲ್ಲಾನು ನಮ್ಮಪ್ಪ ನೋಡ್ಕೋತಾನ ಅಂದ್ಲನ್ನ ಸೀತಾ. ಸೀತಾ ಏನಂದ್ಲ ಗೊತ್ತಂದ್ರಿ, ರಾಮ ಖಬರ್ದಾರ್, ಇವತ್ತೇನು ಮಾತಾಡಿ ನೀನು ಎಲ್ಲಿ ಇರ್ತೀಯೋ ಅದು ನನಗೆ ಅಯೋಧ್ಯ, ನೀ ಕಾಡಿನೊಳಗಿದ್ರೆ ನನಗೆ ಕಾಡು ಅಯೋಧ್ಯ, ನೀನು ಇಲ್ಲಿದ್ದೀಯ ಅಂತಂದ್ರೆ ಇದು ನನಗೆ ಅಯೋಧ್ಯ. ಗಂಡನಿಲ್ಲದೆ ಇರುವಂತಹ ಅಯೋಧ್ಯ ನನಗೆ ಬೇಕಾಗಿಲ್ಲ, ಗಂಡ ಇರುವಂತಹ ಕಾಡೇ ನನಗೆ ಅಯೋಧ್ಯ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ, ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಇರಬೇಕಾದಂತಹ ಬಾಂಡಿಂಗ್. ಗಂಡ ಹೆಂಡತಿನ ಬಿಟ್ಟು ಕೊಡಬಾರದು, ಹೆಂಡತಿ ಗಂಡನನ್ನು ಬಿಟ್ಟು ಕೊಡಬಾರದು. ಅಂದಾಗ ಮಾತ್ರ ನಮ್ಮ ಸಂಸಾರ ಸುದೀರ್ಘವಾಗಿ ನಡೀತದೆ. ಸರಸ್ವತಿ ವೆಂಕಟನಾಥರಿಗೆ ಹಾಗಿದ್ಲರಿ, ಅವರು ಗಂಡನ ಅಭಿಪ್ರಾಯವನ್ನ ತಿಳ್ಕೊಂಡು ವ್ಯವಹಾರ ಮಾಡ್ತಿದ್ಲು. ನಮ್ಮಲ್ಲೆಲ್ಲ ಹೆಂಗಿರ್ತಾವ್ರಿ, ಗಂಡ ಹೇಳಿದ್ರೆ ಅದು ಒಂದು ಬ್ಯಾರೆನೇ ಇರ್ತದೆ, ಹೆಂಡತಿ ಹೇಳೋದು ಒಂದು ಬ್ಯಾರೆನೇ ಇರ್ತದೆ. ನೀವು ಬೇಕಾದ್ರೆ ಬೇರೆ ಬೇರೆ ಮಾತಾಡಿಸ್ರಿ, ಗಂಡನೊಮ್ಮೆ ಹೆಂಡತಿನೊಮ್ಮೆ ಮಾತಾಡಿಸ್ರಿ, ಹೆಂಡತಿ ಒಂದು ನಿರ್ಣಯ ಕೊಡ್ತಾಳ, ಗಂಡ ಒಂದು ನಿರ್ಣಯ ಕೊಡ್ತಾನೆ. ಯಾಕೆ ಅಂತಂದ್ರೆ ಆ ಗಂಡ ಹೆಂಡತಿ ನಡುವೆ ಏನಿರ್ತದೆ ಪ್ರಾಬ್ಲಮ್ ಅಂತಂದ್ರೆ ತಮ್ಮದೇ ದೊಡ್ಡದು ಅಂತ ಅನ್ನೋದು. ಸರಸ್ವತಿ ಆ ಕಥೆಯನ್ನೆಲ್ಲ ನೀವು ಕೇಳ್ತೀರಿ. ವೆಂಕಟನಾಥರ ಜೀವನದಲ್ಲಿ ಮುಂದೆ ಸಂಪತ್ತನ್ನ ಅಪಹಾರ ಮಾಡಬೇಕು ಅಂತನ್ನುವ ವಿಚಾರವನ್ನ ಮಾಡಿ ಒಂದೊಂದೇ ಕಳ್ಕೋತ ಹೋಯ್ತು. ವೆಂಕಟನಾಥರು ಬಹಳ ಬಿಡೆ ಸ್ವಭಾವ. ಎಷ್ಟು ಬಿಡೆ ಸ್ವಭಾವ ಅಂತ ಹೇಳಂತಂದ್ರೆ, ಇವತ್ತು ನನ್ನ ಊಟಕ್ಕೆ ಏನೂ ಇಲ್ಲ ಕೊಡ್ರಿ ಅಂತ ಯಾರಿಗಾದ್ರೂ ಕೇಳಿದ್ರು ಅಂತ ಹೇಳಂತಂದ್ರೆ ಪಂಚಭಕ್ಷ ಪರಮಾನ್ನ ಮಾಡಿಸೋರು, ಅಷ್ಟು ಸಜ್ಜನ ಮತ್ತು ವಿದ್ವಾಂಸರು. ಆದ್ರೆ ಒಬ್ಬರು ಮುಂದೆ ಒಂದು ದಿವಸನೂ ನನಗೆ ತಿನ್ಲಿಕ್ಕೆ ಕೊಡ್ರಿ, ಉಣ್ಲಿಕ್ಕೆ ಕೊಡ್ರಿ ಅಂತ ಕೇಳಿದವರಲ್ಲ ವೆಂಕಟನಾಥರು. ಮನೆಯಿಂದ ಹೊರಗೆ ಹೋಗೋ ಮುಂದಾಗ ಭೋಕ್ತೃ ಚಿಹ್ನ ಅಂತ ಕರೀತಾರೆ, ಹಣೆ ಮೇಲೆ ಅಕ್ಷಂತಿ, ಭೋಕ್ತೃ ಚಿಹ್ನ. ರಾಯರ ಮಠದ ಸಂಪ್ರದಾಯ ಪೂಜೆ ಮುಗಿದು ಕೊಳ್ಳೇನೆ ಒಂದು ಬಟ್ ಅಕ್ಷಂತೆ ಹಚ್ಕೋತಾರೆ. ಉತ್ತರಾದಿ ಮಠದೊಳಗಿಲ್ಲದ ಸಂಪ್ರದಾಯ. ಉತ್ತರಾದಿ ಮಠದ ಸಂಪ್ರದಾಯದಲ್ಲಿ ಊಟ ಕೂಡಬೇಕಾದಾಗ ಅಕ್ಷಂತೆ ಎಂದಾರ ಹಚ್ಕೋತಾರೆ. ಆದ್ರೆ ರಾಯರ ಮಠದ ಸಂಪ್ರದಾಯದಲ್ಲಿ ಪೂಜೆ ಮುಗಿಸ್ಕೊಂಡು ಹೇಳೋ ಮುಂದಾಗನ ಒಂದು ಬಟ್ ಅಕ್ಷಂತೆ ಹಚ್ಕೊಂಡು ಎದ್ದು ಬಿಡ್ತಾರೆ. ಯಾಕ ಅಂತ ಹೇಳಂತಂದ್ರೆ ಇದು ರಾಯರು ಹಾಕಿಕೊಟ್ಟಂತಹ ಸಂಪ್ರದಾಯ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ನಾಮಾವಳಿಯಲ್ಲಿ ಸಂಪ್ರದಾಯ ಪ್ರವರ್ತಕಾಯ ನಮಃ ಅಂತ ಕರೆದರು. ಒಂದು ಸಂಪ್ರದಾಯದ ಪ್ರವರ್ತನೆಯನ್ನ ಮಾಡಿದಂತಹ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಯಾಕ ಹಚ್ಕೊಂಡು ಹೊರಗೆ ಬೀಳ್ತಿದ್ರು ಅಂತಂದ್ರೆ, ಓಣಿ ಒಳಗ ಅಗ್ರಹಾರದೊಳಗೆ ಹೋಗಬೇಕಾದಾಗ ನನ್ನ ಹಣಿ ನೋಡಿದ್ರು ಅಂತ ಹೇಳಿ ಅಂತಂದ್ರೆ ಅವರಿಗೆ ಊಟ ಆಗ್ಯದ ಅಂತ ಅನ್ನಿಸ್ಬೇಕು. ವಾಸ್ತವಿಕವಾಗಿ ಊಟ ಆಗಿರ್ತಿರ್ಲಿಲ್ಲ. ಅವ್ರನ್ನ ನೋಡಿದಾಗ ಊಟ ಆಗ್ಯದ ಅಂತ ಅನ್ನಿಸ್ಬೇಕು. ಯಾಕ, ನನ್ನಿಂದ ಅವ್ರ ಮನಸ್ಸು ನೋಯಬಾರದು ಅಂತನ್ನುವುದು ವೆಂಕಟನಾಥರ ವಿಚಾರ ಅಂತ. ಶಿಷ್ಯಂದ್ರನ್ನ ಕುಂಭಕೋಣ ಮಠಕ್ಕೆ ಬಿಡ್ತಾರೆ, ಅಂದ್ರೆ ಸುಧೀಂದ್ರರ ಸನ್ನಿಧಾನಕ್ಕೆ ಬಿಡ್ತಾರೆ. ನಮಗೆ ಊಟಕ್ಕೆ ಇಲ್ಲ, ನಮ್ಮನ್ನ ನಂಬಿಕೊಂಡು ಬಂದಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ಗುರುಗಳು ಒಪ್ಪಿಸ್ಕೋಬೇಕು ಅಂತ. ಸುಧೀಂದ್ರರು ಹೇಳ್ತಾರೆ, ಬಂದ್ಬಿಡ ನೀನು, ನಿನ್ನ ಕುಟುಂಬವನ್ನು ನಾವೇ ನೋಡ್ಕೊಳ್ತೀವಿ ಅಂತಂದ್ರು. ಇಲ್ಲ, ನಿಮಗೆ ಭಾರ ಆಗೋ ವಿಚಾರ ಇಲ್ಲ ಅಂತಂತಾರೆ. ಮನೆಯೊಳಗ ವಿದ್ಯಾರ್ಥಿಗಳ ಪಾಲನ ಪೋಷಣೆ ಮಾಡ್ಲಿಕ್ಕೆ ಒಂದೊಂದ ಮಾರ್ಕೋತ ಬಂದ್ರು. ಮನೆಯೊಳಗೆ ಯಾವ ಭಾಂಡಿಗಳು ಇಲ್ಲದೆ ಇದ್ದಂಗ ಆಯ್ತು. ಭಿಕ್ಷಾಕ್ ಹೋಗಿ ಬರ್ತಿದ್ರಂತೆ.
ಊಟ ಅಂತನ್ನೋದು ಎರಡು ರೀತಿಯಾಗಿ ಮಾಡೋದು. ಒಂದು ಹಸಿವೆ ನೀಗಿಸೋ ಪೂರ್ತಿ ಊಟ, ಅಂದ್ರೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡುವ ಊಟ. ಇನ್ನೊಂದು ಹೊಟ್ಟೆ ತುಂಬ ಊಟ. ಹೊಟ್ಟೆ ತುಂಬ ಊಟ ಅದನ್ನೇ ಇಂಗ್ಲಿಷಿನೊಳಗೆ ನೀವು ಅದನ್ನು ಗಮನಿಸಿದ್ರಿ ಅಂತಂದ್ರೆ ಬಹಳ ಚಂದ ಪ್ರಯೋಗ ಮಾಡ್ಯಾರ. ಬೆಳಿಗ್ಗೆ ನಾಷ್ಟಕ್ಕೆ ಏನಂತಾರೆ ಇಂಗ್ಲಿಷ್ನೊಳಗ? ಫಾಸ್ಟ್ ಅಂತಂದ್ರೆ ಉಪವಾಸ. ಉಪವಾಸವನ್ನು ಮುರಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕದು. ಅದನ್ನು ಇವತ್ತು ದೋಸೆ ಮಾಡ್ಯಾರ ಅಂತೇಳಿ ಶಿಸ್ತಂಗ 8, 10 ಹಾಕೊಂಡು ಹೊಡೆಯುವುದಲ್ಲ. ಎಷ್ಟು ಬೇಕಷ್ಟೇ. ಅದಕ್ಕೆ ಅದರ ಹೆಸರೇ ಬ್ರೇಕ್ಫಾಸ್ಟ್. ಅದು ನಮ್ಮ ಫಾಸ್ಟ್ ಉಪವಾಸವನ್ನ ಬ್ರೇಕ್ ಮಾಡ್ತದೆ, ಮುರಿತದೆ. ಆದ್ರಿಂದ ಅದು ಬ್ರೇಕ್ಫಾಸ್ಟ್. ಎಷ್ಟು ಬೇಕಷ್ಟೇ ಇರಬೇಕು, ಡಿಸೆಂಟ್ ಆಗಿ ತಿನ್ಬೇಕ್ರಿ. ನಮ್ಮಲ್ಲೆಲ್ಲ ಮಡಿ ಮಂದಿ ಅಲ್ರಿ, ಹಿಂಗಾಗಿ ಮತ್ತ ಆಮೇಲೆ ನಾವು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಇಡ್ಲಿನೂ ಅಡಿಗೆ ಒಳಗನ, ದೋಸೆನೂ ಅಡಿಗೆ ಒಳಗನ, ಏನು ಮಾಡಿದ್ರು ಅಡಿಗೆ ಒಳಗನ ಮಾಡ್ಕೊಂಡು ಹೊಡೆದು ಮುಗಿಸ್ಬಿಡ್ತೇವೆ ನಾವು. ಯಾಕಂತಂದ್ರೆ ಇನ್ನೊಮ್ಮೆ ಸುಡುಗಾಡೆ ಒಲೆ ಹೊತ್ತಿಸಿ ಮಡಿಯಾಗಿ ಮಾಡ್ಕೊಂಡು ತಿನ್ನು. ಇವೆಲ್ಲ ಯಾವಾಗ ಚಲೋ ಗೊತ್ತಂದ್ರಿ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸಿನಪ್ಪನ ಕರೆಸ್ಬೇಕು. ನಮಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಿನಪ್ಪ, ನೀನ ಮಾಡಿ ಹಾಕು ಅಂತ ಹೇಳ್ಬೇಕು. ಪಾಪ ಅವ ಕಷ್ಟಪಡ್ಬೇಕು, ನಾವು ಕೂತು ತಿನ್ಬೇಕು ಅಂದ್ರ ಆಗ್ತದ. ಹೊರತಾಗಿ ನೀವ ಮಾಡ್ಕೊಂಡು ನೀವ ತಿನ್ರಿ ಅಂತ ಹೇಳಿ ಅಂತಂದ್ರೆ ಎಲ್ಲಿದ್ ಹಚ್ಚಿವ ಮಾರಾಯ ಅಂತಂದು ಬೆಳಿಗ್ಗೆ ದೇವ್ರ ನೈವೇದ್ಯ ಅಂತ ಹೆಸರು ಕೊಟ್ಟದಕ್ಕೆ ನಾವು ತಿಂದ್ರೆ ಏನಾಗ್ತರಿ? ದೇವ್ರ ನೈವೇದ್ಯ ಆಗೋದಿಲ್ಲ ಅಂತಂದು ದೇವ್ರಿಗೂ ತೋರಿಸಿ ನಾವು ಹೊಡೆಯುವುದು. ವೆಂಕಟನಾಥರ ಭಿಕ್ಷೆಗೆ ಹೋಗಿ ಬಂದರೆ ಹಸಿವೆ ನೀಗಿಸೋ ಪೂರ್ತೇಕ ಭಿಕ್ಷಾ ಸಿಗುತ್ತಿತ್ತೇ ಹೊರತಾಗಿ ಹೊಟ್ಟೆ ತುಂಬ ಎಂದೂ ಸಿಗುತ್ತಿರಲಿಲ್ಲ. ಒಂದು ದಿವಸ ಹೊಟ್ಟೆ ತುಂಬ ಅನ್ನ ಸಿಕ್ತಂತೆ ವೆಂಕಟನಾಥರಿಗೆ. ಆದರೆ ಊಟಕ್ಕೆ ಎಲಿ ಇದ್ದಿದ್ದಿಲ್ಲ. ಎಲಿ ಇದ್ದಿದ್ದಿಲ್ಲ. ಏನ್ ಮಾಡ್ಬೇಕು? ನಮ್ಮ ಹೆಣ್ಮಕ್ಳು ಇದ್ರಂತಂದ್ರೆ ಎಂಥ ದರಿದ್ರ ವೈದಿಕ ಬ್ರಾಹ್ಮಣನ್ ಕಟ್ಕೊಂಡೇನೆ ನಾನು. ಇವು ಕೆಲವೊಂದು ಡೈಲಾಗುಗಳು ಎಲ್ಲಾ ಗಂಡಸರು ತಮ್ಮ ಹೆಂಡತಿ ಕಡೆಯಿಂದ ಅನಿಸ್ಕೊಂಡದ್ದು ಕಾಮನ್ ಇರ್ತಾವ. ನಿಮ್ಮನ್ನ ಒಳ್ಳೆ ಕಟ್ಕೊಂಡೆ ಅಂತ ಹೇಳಿರ್ತಾವ. ಕೇಳಿರ್ಲಿಲ್ಲ? ನಿಮ್ಮನ್ನ ಒಳ್ಳೆ ಕಟ್ಕೊಂಡೆ. ಇನ್ನೊಂದೇನ್ ಗೊತ್ತಂದ್ರೆ ಸಿಗ್ನೇಚರ್ ಡೈಲಾಗ್, ನಾನಂತ ನಡೆದದು ನಿಮ್ಮ ಮನಿ. ಅಂದ್ರೆ ಗಂಡಂದ ಅಸ್ತಿತ್ವನೇ ಇಲ್ರಿ ಎಲ್ಲೂ. ನಾನಂತ ನಡೆಸ್ಕೊಂಡು ಹೊಂಟೀನಿ ನಿಮ್ಮ ಮನಿ, ನಮ್ಮ ಬದ್ಲಿ ಬೇರೆ ಯಾರು ಸಿಕ್ಕಿದ್ರೆ ಗೊತ್ತಿತ್ತು ನಿಮಗ. ಪಾಪ ಬಡಪಾಯಿ ಗಂಡ ಒಂದು ಏನೇನಿಲ್ರಿ ಮನಿಯೊಳಗೆ. ಸರಸ್ವತಿ ಏನು ಹೇಳಿದ್ರು? ನಮ್ಮ ಹೆಣ್ಮಕ್ಳಿದ್ರೆ ಏನ್ ಮಾತಾಡ್ತಿದ್ರು? ಸರಸ್ವತಿ ಏನ್ ಮಾತಾಡಿದ್ರು? ಊಟಕ್ಕೆ ಅನ್ನ ಅದ, ಬಡಿಸ್ಕೊಳ್ಳಿಕ್ಕೆ ಎಲಿ ಇಲ್ಲ. ಸರಸ್ವತಿ ಅಂತಾಳೆ. ದೇವರು ನಮ್ಮ ಮೇಲೆ ಎಷ್ಟು ಕರುಣಾ ಮಾಡ್ಯಾನ. ಚಾತುರ್ಮಾಸ್ಯದೊಳಗ ನೆಲದ ಮೇಲೆ ಊಟ ಮಾಡೋದು ಒಂದು ವ್ರತ. ಶಿಲಾಭೋಜನ. ಮತ್ತೆ ಶಿಲಾಭೋಜನ ಅಂತೇಳಿ ಮಾಡಿ ಚಲೋ ಗ್ರಾನೈಟ್ ತರಿಸ್ಕೊಂಡು ಹಾಕೊಂಡು ಊಟ ಮಾಡ್ತಾರೆ. ಸಿರಾಮಿಕ್ ಟೈಲ್ಸ್ ತಗೊಂಡು ಬಂದು ಸ್ವಚ್ಛ ತೊಳ್ಕೊಂಡು ಅದನ್ನ ಊಟ ಮಾಡ್ತಾರೆ. ಹಂಗೆಲ್ಲ ಆಗಬಾರ್ದು. ಎಲ್ಲಿರ್ತೀವಿ, ಹೆಂಗಿರ್ತೀವಿ ಆ ಕಲ್ಲಿನ ಮೇಲೆ ಊಟ ಮಾಡಬೇಕು. ಇವತ್ತಿನೂ ಬಿಡ್ರಿ, ಚಾತುರ್ಮಾಸ್ಯಗಳು ಏನು ವಿಚಿತ್ರ ನಡೆದಾವ. ಚಾತುರ್ಮಾಸ ವ್ರತ ಇರೋದು ಎದಕ್ಕೆ ಹೇಳ್ರಿ? ವೈರಾಗ್ಯ ಬರಲಿ ಅಂತ, ತಿನ್ನೋದ್ರ ಮೇಲೆ ವೈರಾಗ್ಯ ಬರಲಿ ಅಂತ. ನಾವೇನ್ ಮಾಡ್ತೀವಿ ಗೊತ್ತನ್ರಿ? ಅದರೊಳಗೆ ಚಮಿ ಏನ್ ಮಾಡ್ಲಿಕ್ಕೆ ಬರ್ತದ ಅದನ್ನೆಲ್ಲ ರೆಸಿಪಿ ಹುಡ್ಕೊಂಡು ಮಾಡೋದು. ಈ ಏಕೋಡಿ ಮೂಕು ವ್ರತ ಯಾರ್ಯಾರು ಮಾಡ್ರಿ ಇಲ್ಲಿ? ಹಾ, ಮುಂದಿನ ವರ್ಷ ಮಾಡ್ತೀರಾ? ಅಜ್ಜಿ ಮಾಡ್ಯಾರ, ಅವ್ರು ಹಂಗ ಮಾಡಿಲ್ಲ ಬಿಡ್ರಿ. ನಾ ಮುಂದೆ ಹಂಗ ಹೇಳಿಕತ್ತೀನಿ. ಏಕೋಡಿ ಮೂಕು ವ್ರತ ಅಂತಂದ್ರೆ ಏನು? ಊಟಕ್ಕೆ ಕೂತ ಮೇಲೆ ಇದನ್ನ ಹಾಕ್ರಿ ಅಂತ ಕೇಳಿ ಹಾಕಿಸ್ಕೊಳ್ಳು ಹಂಗಿಲ್ಲ. ಅದಕ್ಕೆ ಪ್ರಿಪರೇಷನ್ ಹೆಂಗ ಗೊತ್ತನ್ರಿ? ಮೊದಲ ಬಡಸಂಗ್ ಹೇಳಿ ಇಟ್ಬಿಡುದು, ನಂದು ಏಕೋಡಿ ಮೂಕು ವ್ರತ ಅದ, ಊಟಕ್ಕೆ ಕೂತ ಮೇಲೆ ನಾನೇನು ಕೇಳುವಂಗಿಲ್ಲ. ಹಿಂಗಾಗಿ ಮಠದಾಗ ದೊನ್ನಿ ಸಿಗ್ತಾವೋ ಇಲ್ಲೋ ಅಂತ ಗೊತ್ತಾಗಿ ಮನೆಯಿಂದನೇ ಒಂದು ಅರ್ಧ ಡಜನ್ ದೊನ್ನಿ ಒಯ್ಯೋದು. ಸಾಲಕ್ಕೆ ದೊನ್ನಿ ಇಟ್ಕೊಂಡು ಅಪ್ಪ್ಯಾ ಇದ್ರೊಳಗೆ ಸಾರು ಹಾಕು, ಹುಳಿ ಹಾಕು, ಮಜ್ಜಿಗೆ ಅಂತೇಳಿ ಮಜ್ಜಿಗೆ ತನಕನೂ ಎಲ್ಲ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋದು. ಇದು ಎಂತಹ ವ್ರತ ಇದು? ವ್ರತ ಇರೋದು ತಿನ್ನಿಸಿನ ಮೇಲೆ ವೈರಾಗ್ಯ ಬರಲಿ.
ತಿನಿಸಿನ ಮೇಲೆ ವೈರಾಗ್ಯ ಬರಲಿ ಅಂತ. ಅದರೊಳಗೂ ನಾನು ಕಾಂಪ್ರಮೈಸ್ ಮಾಡ್ಕೊಂಡ್ವಿ ಅಂತ ಹೇಳಂತಂದ್ರೆ ಉಪಯೋಗ ಇಲ್ಲ. ಚಾತುರ್ಮಾಸ್ಯ ವ್ರತ ಇರೋದೆ 12 ತಿಂಗಳುಗಳಲ್ಲಿ 10 ತಿಂಗಳು ನಿಮಗೆ ಸಮೃದ್ಧ ಏನು ಬೇಕು ತಿನ್ಲಿಕ್ಕೆ ಅವಕಾಶ ಕೊಟ್ಟದ ಶಾಸ್ತ್ರ. 2 ತಿಂಗಳರಿ ಆಷಾಢ ಮಾಸ, ಅಶ್ವಿನ ಮಾಸ. ಈ 2 ಮಾಸದೊಳಗೆ ನೀನು ಹುಳಿ ಉಪ್ಪು ಖಾರ ಬಿಟ್ಕೊಂಡು ಇರು ಅಂತ ಹೇಳಿರ್ತಂದ್ರೆ ಯಾಕೆ ಆದೀತು ಅಂತ ಹೇಳಂತೀವಿ ನಾವು. ಹೆಂಗ ದೇವರು ಮೆಚ್ಚಬೇಕು ನಮ್ಮನ್ನು. ಸರಸ್ವತಿ ಹೇಳ್ತಾಳೆ, ಆ ಶಿಲಾಭೋಜನ ಬರೀ 4 ತಿಂಗಳು ಮಾಡಿದರೆ ನಮಗೆ ಪುಣ್ಯ ಬರ್ತದೋ ಇಲ್ಲೋ, ಅದಕ್ಕೆ ದೇವರು ನಮ್ಮ ಮೇಲೆ ಉಪಕಾರ ಮಾಡಿ ವರ್ಷಾನುವರ್ಷಗಳವರೆಗೆ ಶಿಲಾಭೋಜನ ಮಾಡ್ಲಿಕ್ಕೆ ಹೇಳ್ಯಾನ. ನೀವೇನೂ ಕಾಳಜಿ ಮಾಡಬೇಡ್ರಿ ಅಂತ ಆ ಒಂದು ಬಂಡೆಯನ್ನ ಹಾಕಿ ತೊಳೆದು ವೆಂಕಟನಾಥರಿಗೆ ಊಟಕ್ಕೆ ಹಾಕ್ತಾಳೆ. ಅದಾದ ಮೇಲೆ ಅದೇ ಸ್ಥಳದಲ್ಲಿ ತಾನು ಊಟ ಮಾಡ್ತಾಳೆ. ಸಿಕ್ಕರಿಂತ ಹೆಂಡತಿ ಸಿಗ ಜೀವನ ಸಾರ್ಥಕ. ಈಗೇನ್ ಮಾಡ್ಲಿಕ್ಕೆ ಬರೋದು ಮುಗುದು. ಚಲೋ ಸುಮ್ಮನೆ ಮಾವನು ಇಲ್ಲೇ ಇದ್ದು ಅತ್ತಿನೂ ಇಲ್ಲೇ ಇದ್ದು ಈ ಮಾತಾಡ್ತೇವೆ ನಂದು ಹೇಳ. ಒಂದು ದಿವಸ ವೆಂಕಟನಾಥರ ಮನೆಯಲ್ಲಿ ಕಳ್ಳರು ಬರ್ತಾರಂತೆ. ಬರಗಾಲದಾಗ ಅಧಿಕ ಮಾಸ ಬಂದಂಗ ಕಳ್ಳರು ಬರ್ತಾರೆ. ಮನೆಯೊಳಗೆ ಯಾವ ಭಾಂಡಿನೂ ಇಲ್ಲ. ಒಂದು ಗಡಿಗಿತ್ತು. ಆ ಗಡಿಗೆದೊಳಗನೆ ಸಾರು, ಅನ್ನ, ನೀರು ಎಲ್ಲ ಅದನ್ನೊಂದೇ ಯೂಸ್ ಮಾಡ್ತಾರೆ. ಕಳ್ಳ ಅದನ್ನು ತಗೊಂಡ ಮನೆಯಿಂದ ಎಂಥ ದರಿದ್ರ ಮನೆಗೆ ಬಂದೀನಿ ಅಂತ ಒಂದು ಸ್ವಲ್ಪ ಮನೆಗೆ ಬೈಕೊಂಡ, ಯಜಮಾನ್ರಿಗೆ ಬೈಕೊಂಡ, ಸಿಕ್ಕದರ ಶಿವ ಅಂತ ಹೇಳಿ ಆ ಗಡಿಗೆನ ತಗೊಂಡು ಹೊರಗೆ ಬಂದ. ಬೆಳದಿಂಗಳದೊಳಗೆ ನೋಡ್ತಾನ, ಆ ಗಡಿಗೆಯ ಕಂಠ ಅಲ್ಲೇನು ಮೇಲೆ ಬಂದಿರ್ತದೆ ಕಂಠ, ಆ ಕಂಠ ಸೀಳಿ ಹೋಗಿತ್ತು. ಒಂದರ ಕೈಗೆ ಹತ್ಯದ ಅಂತಂದ್ರೆ ಇದು ವೇಸ್ಟ್ ಆಯ್ತು ಅಂತ ಆ ಗಡಿಗೆಯನ್ನ ಅಂಗಳದೊಳಗೆ ಒಗೆದು ಆ ಗಡಿಗೆಯನ್ನು ಒಡೆದು ಮುಂದೆ ಹೋದ. ಸರಸ್ವತಿ ಬೆಳಿಗ್ಗೆ ಎದ್ಲು, ಗೊತ್ತಾಯಿತು ಮನೆಯೊಳಗೆ ಯಾರೋ ಬಂದು ಹೋಗ್ಯಾರ ಅಂತ. ಮನೆಯೊಳಗೇನು ಬಹಳ ಭಾಂಡಿ ಇದ್ದಿದ್ದಿಲ್ಲ, ಇದ್ದದ್ದೇ ಒಂದು ಗಡಿಗಿತ್ತು. ನೋಡಿದ್ಲು, ಅದು ಇಲ್ಲ ಅಂತ ಹುಡ್ಕೋತ ಬಂದ್ಲು. ಅಂಗಳದೊಳಗ ಆ ಗಡಿಗೆ ಒಡೆದು ಬಿದ್ದಿತ್ತು. ವೆಂಕಟನಾಥರನ್ನ ಎಬ್ಸಿದ್ಲು. ನೋಡ್ರಿ, ನಿನ್ನೆ ರಾತ್ರಿ ಕಳ್ಳರು ಬಂದಾರ, ಏನ್ ಮಾಡಿ ಹೋಗ್ಯಾರ ನೋಡ್ರಿ. ವೆಂಕಟನಾಥ ಆ ಗಡಿಗೆಯ ಮುಂದೆ ನಿಂತು ಗಳಗಳಗಳ ಅಳ್ತಾ ಇದ್ದಾರೆ. ಸರಸ್ವತಿಗೆ ಆಶ್ಚರ್ಯ. ನನ್ನ ಗಂಡ ವಜ್ರ ಹೋದಾಗ ಅಳ್ಳಿಲ್ಲ, ಬಂಗಾರ ಹೋದಾಗ ಅಳ್ಳಿಲ್ಲ, ಬೆಳ್ಳಿ ಹೋತು, ಸಂಪತ್ತು ಹೋತು, ಅನ್ನ ಹೋತು, ಏನು ಹೋದ್ರೂ ಅಳದೇ ಇರುವಂತಹ ನನ್ನ ಗಂಡ ಕೆಲಸಕ್ಕೆ ಬಾರದೇ ಇರುವಂತಹ ಕಂಠ ಒಡೆದು ಹೋದ ಗಡಿಗೆ ಒಡೆದಿದ್ದ ಕಳ್ಳಿಕತ್ತನಲ್ಲ ಅಂತ ಆಶ್ಚರ್ಯ ಆತಕಿಗೆ. ತಡ್ಕೊಳ್ಳಿಕ್ಕಾಗಲಿಲ್ಲ. ತಾನೂ ಅಳ್ಳಿಕತ್ಲು. ಕೇಳಿದ್ಲು, ಅಲ್ಲ ಸ್ವಾಮಿ, ದಯಮಾಡಿ ತಪ್ಪು ತಿಳಿಬೇಡ್ರಿ, ಎಂತೆಂಥ ಸಂಪತ್ತು ಹೋದ್ರೆ ಅತ್ತವರಲ್ಲೂ ನೀವು ಈ ಗಡಿಗೆ ಒಡೆದಿದ್ದ ಕಳ್ಳಿಕತ್ತಿರಲ್ಲ ಯಾಕೆ? ದುರ್ವಾದುಧ್ವಾಂತರ ಬಗೆ ವೈಷ್ಣವೇಂದಿ ಬರೆಂದರೆ ಶ್ರೀ ರಾಘವೇಂದ್ರ ಗುರವೇ ನಮೋ. ಯಾಕ ರಾಯರನ್ನ ಮಾತ್ರ ನಾವು ಅತ್ಯಂತ ದಯಾಲವೇ ಅಂತ ಹೇಳ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ ದೃಷ್ಟಾಂತ. ರಾಯರು ಸರಸ್ವತಿಗೆ ಹೇಳ್ತಾರಂತೆ, ಇಲ್ಲಮ್ಮ, ಗಡಿಗೆ ಒಡೆದು ಹೋಗಿದ್ದಕ್ಕೆ ನಾನು ಅಳ್ತಾ ಇಲ್ಲ. ನಿನ್ನೆ ರಾತ್ರಿ ಕಳ್ಳ ಬಂದಿದ್ದ, ಅವನು ಕಸುಬಿದ್ದ. ಅವ ಕಳತನ ಮಾಡಿಕೊಂಡು ಹೋಗಿ ಅದನ್ನೇನು ಮಾರ್ಕೋತಾನಲ್ಲ, ಅದರಿಂದ ತನ್ನ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕಬೇಕು. ಆ ಕಳ್ಳನ ಪ್ರಯತ್ನ ವ್ಯರ್ಥವಾಗಿ ಹೋಯ್ತು. ನಾಳೆ ಅವನ ಹೆಂಡತಿ ಮಕ್ಕಳು ಏನು ತಿಂತಾರೋ ಏನೋ ಅಂತ ಆ ಕಳ್ಳನ ಕುಟುಂಬದ ಮೇಲಿನ ಕಾಳಜಿಯಿಂದಾಗಿ ನನಗೆ ಕಣ್ಣಾಗ ನೀರು ಬಂತು ಅಂತ ಹೇಳ್ತಾರೆ. ಅಂತಂದ್ರೆ ರಾಯರು, ವೆಂಕಟನಾಥರು ಎಂತಹ ಭಾಗ್ಯ, ಎಂತಹ ವೈರಾಗ್ಯ. ಇಷ್ಟು ಕಷ್ಟಗಳನ್ನ ಯಾಕೆ ಅನುಭವಿಸಿ
ಸುಧೀಂದ್ರರು ಕರೆದ್ರು, ನಿನಗೆ ಆಶ್ರಮ ಕೊಡ್ತೀನಿ ಅಂತ ಹೇಳಂತಂದ್ರು. ಒಲ್ಲೆ ಅಂತಂದ್ರು. ಇವತ್ತಿನ ಕಾಲ ಎಲ್ಲ ದೊಡ್ಡ ಲಾಬಿ ನಡೀತಾವ್ರಿ. ನನಗೆ ಆ ಪೀಠ ಬೇಕು, ಈ ಪೀಠ ಬೇಕು ಅಂತ ಹೇಳಿ ಹೆಂಗಾದ್ರೂ ಮಾಡಿ ಅವ್ರನ್ನ ಇಳಿಸಿ ಇವ್ರನ್ನ ಇರಿಸಿ ಒಟ್ಟು ಪೀಠದ ಸಲುವಾಗಿ ಬಡದಾಟ ಇವತ್ತಿನ ದಿವಸ. ರಾಯರ ಕಾಲದೊಳಗೆ ಹೆಂಗಿತ್ತು ಅಂತ ಹೇಳಂತಂದ್ರೆ, ನನಗೆ ಬೇಡ ಅಂತ ಹೇಳಿ ಅಂತಂದ್ರು ಹುಡುಕಿ ಹಾಕೊಂಡು ಬಂದು ಪೀಠ ಬರ್ತಿತ್ತು. ಇವತ್ತು ಇವ್ರು ಬೆನ್ನು ಹತ್ಕೊಂಡು ಹೋಗ್ತಾರೆ, ಪೀಠ ಬೇಕು ಅಂತ. ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಲ್ಲ ವೆಂಕಟನಾಥರಾಗಿದ್ದಾಗ, ಓವರ್ ನೈಟ್ ನಲ್ಲಿ ರಾಯರು ಎಷ್ಟು ಸಮರ್ಥರಾದರು. ಆಶ್ರಮ ತೆಗೆದುಕೊಂಡ 2ನೇ ಕ್ಷಣದಲ್ಲಿ ಅವರ ಸಾಮರ್ಥ್ಯ ಹೇಗೆ ಬೆಳೀತು ಅಂತ ಹೇಳಂತಂದ್ರೆ, ಅವರನ್ನ ಯಾರ್ಯಾರ ನೆನೆಸ್ತಾರ ಅವರಿಗೆ ವರ್ಷಾನುಗಟ್ಲೆ ಅನ್ನ ಸಿಗುವಂತಹ ಭಾಗ್ಯ ಸಿಗ. ಒಪ್ಪತ್ತು ಊಟಕ್ಕೆ ಇದ್ದಿದ್ದಿಲ್ಲ. ಇವತ್ತಿನ ದಿವಸ ಒಂದು ಊರಿನೊಳಗೆ ಎಷ್ಟು ಮಠಗಳವ, ಎಷ್ಟು ಮಠಗಳಲ್ಲಿ ಆರಾಧನೆಗಳಾಗ್ತವೆ, ಎಷ್ಟು ಸಾವಿರ ಜನರಿಗೆ ಅನ್ನದಾನ ಆಗುತ್ತದೆ. ರಾಯರ ಆರಾಧನೆ ಒಳಗ ಅಡಿಗೆ ಏನ್ ಮಾಡ್ಯಾರ ಅಂತ ಅನ್ನೋದು ನೋಡ್ಲಿಕ್ಕೆ ಹೋಗಬೇಡ್ರಿ. ಎಲ್ಲರೂ ಊಟ ಆದ ಮೇಲೆ ಎಷ್ಟು ಉಳಿದುದನ್ನೋದು ನೋಡ್ಲಿಕ್ಕೆ ಹೋಗ್ಬೇಕು. ಇದು ರಾಯರ ಮಹಿಮೆ. ರಾಯರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಎಂದೂ ಅನ್ನಕ್ಕೆ ಕೊರತೆ ಆಗುವುದಿಲ್ಲ. ಅನ್ನಕ್ಕೆ ಕೊರತೆ ಆಗ್ಲಿಕ್ಕೆ ನಾವು ಬಿಡುದಿಲ್ಲ ಆಚಾರ, ನಾವೆಲ್ಲ ಡೊನೇಷನ್ ಕೊಟ್ಕೋತಾನೆ ಇದ್ದೀವಿ ಅಂತ ನಿಮಗೇನಾರ ಅನಿಸಿದ್ರೆ 1 ವರ್ಷ ಕೊಡೋದನ್ನು ಬಿಟ್ಟು ನೋಡ್ರಿ, ಅನ್ನ ಏನಾರು ಕಮ್ಮಿ ಆಗ್ತದನ್ನ ವಿಚಾರ ಮಾಡ್ರಿ. ದೇವರು ರಾಯರು ತಮಗ ಬೇಕಾದ ಸೇವೆಯನ್ನ ತಾವು ಮಾಡ್ಕೊಳ್ತಾರೆ, ನಿಮ್ಮನ್ನ ಉಪಯೋಗಿಸ್ಕೊಳ್ತಾರೆ ಅಂತನ್ನುವುದು ನಿಮ್ಮ ಭಾಗ್ಯವೇ ಹೊರತಾಗಿ ಸೊಕ್ಕು ಪಡೋದ್ರೊಳಗೆ ಅರ್ಥ ಇಲ್ಲಲ್ಲಿ. ಹೋದ್ಸಲ ನಾನು ಒಂದು 5 ಚೀಲ ಕೊಟ್ಟಿದ್ದೇನೆ, ಈ ಸಲ ಯಾಕೋ ನನಗೆ ಮನಸ್ಸು ಬರಲಿಲ್ಲ, ಹಿಂಗಾಗಿ ಕೊಡ್ಲೇ ಇಲ್ರಿ. 5 ಚೀಲದಿಂದ 1 ಚೀಲ ಕೊಟ್ಟಿನಿ ಅಂದ್ರೆ ನಿನ್ನ ಹಣೆ ಬರ ಕಮ್ಮಿ ಆಯ್ತು. ರಾಯರ ವೈಭವ ಏನು ಕಮ್ಮಿ ಆಗಿಲ್ಲ, ರಾಯರ ವೈಭವ ಎಂದಿಗೂ ಕಮ್ಮಿನೂ ಆಗುದಿಲ್ಲ. ಈ ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಆದದ್ದು ಹೇಗೆ? ವೆಂಕಟನಾಥರಾಗಿದ್ದಾಗ ಒಂದೊಂದು ತುತ್ತಿಗೆ ಕಷ್ಟವನ್ನ ಪಟ್ಟವರು ರಾಘವೇಂದ್ರ ಸ್ವಾಮಿಗಳಾದಾಗ ಈ ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್ ಆದದ್ದು ಹೇಗೆ ಅಂತ ಹೇಳಿದ್ರೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾ ಲಬ್ಧ ಸಮಸ್ತ ಸಂಪತ್ತು ರಾಯರಿಗೆ ಬರಲಿಕ್ಕೆ ಕಾರಣ ಆ ರಾಮದೇವರ ಪಾದವನ್ನು ಮುಟ್ಟಿ ಪೂಜೆ ಮಾಡ್ತಾರಲ್ಲ, ಆ ರಾಮದೇವರ ಸನ್ನಿಧಾನದಿಂದಾಗಿ, ಅವರ ಪಾದವನ್ನ ಭಕ್ತಿಯಿಂದ ಪೂಜೆ ಮಾಡಿದರ ಪ್ರಭಾವದಿಂದಾಗಿ ರಾಯರ ಹೆಸರು ತಗೊಂಡ್ರೆ ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲಿ ನಾವು ಜಯಶಾಲಿಗಳಾಗಿ ಬರ್ತೇವೆ. ಇಷ್ಟು ವೈಭವದಿಂದ ಇರುವಾಗ ಪೂರ್ವಾಶ್ರಮದಲ್ಲಿ ಅಗದಿ ಒಂದೊಂದು ತುತ್ತಿಗೂ ಕಷ್ಟಪಟ್ಟರು. ಅದಕ್ಕೆ ಹೇಳ್ತಾರೆ ತೈಲಾಭ್ಯಂಗಂ ವತ್ಸರಸ್ಯೇಕವಾರಂ. ಇವತ್ತಿನ ದಿವಸ ರಾಯರ ಹೆಸರು ತಗೊಂಡ್ವಿ ಅಂತ ಹೇಳಂತಂದ್ರೆ ಹಸ್ತೋದಕಕ್ಕೆ ಬೆಳ್ಳಿ ತಟ್ಟಿರಿ, ತುಪ್ಪದೊಳಗೆ ಕರೆದಿದ್ದೇ ಐಟಮ್ಗಳು, ಕಡುಬು, ಚಿತ್ರಾನ್ನ, ಇಷ್ಟೆಲ್ಲ ಅದ. ಆದ್ರೆ ವೆಂಕಟನಾಥರಾಗಿದ್ದಾಗ ತಲೆಗೆ ಹಚ್ಕೊಳ್ಳಿಕ್ಕೆ ಎಣ್ಣೆ ಸಿಗುತ್ತಿದ್ದಿಲ್ಲಂತ ವೆಂಕಟನಾಥರಿಗೆ. ರಾಯರ ಪೂರ್ವಾಶ್ರಮದಲ್ಲಿ ದೀಪಾವಳಿ ಯುಗಾದಿ ಬಂತು ಅಂತೇಳಿ ಅಂತಂದ್ರೆ 2 ಪೈಕಿ 1 ಸಲ ಎಣ್ಣೆ ಹಚ್ಕೊಳ್ಳೋಣ ಅಂತ ಕಾಂಪ್ರಮೈಸ್ ಮಾಡಿಕೊಂಡು ಎಣ್ಣೆಯನ್ನು ತೆಗೆದಿಡ್ತಿದ್ರಂತ. ಇವತ್ತಿನ ದಿವಸ ರಾಯರ ಅಲಂಕಾರಕ್ಕೆ ಅಂತ ಬ್ರಾಹ್ಮಣರು ಬಂದ್ರು ಅಂತೇಳಿ ಅಂತಂದ್ರೆ ಏನು ಬೆಳ್ಳಿ, ಏನು ದಕ್ಷಿಣಿ, ಏನು ಧೋತ್ರ, ಇವೆಲ್ಲ ಧೋತ್ರ ರಾಯರ ಆರಾಧನೆ ಅಲಂಕಾರಕ್ಕೆ ಬಂದದ್ದು ಧೋತ್ರ. ವೆಂಕಟನಾಥರಾಗಿದ್ದಾಗ ಹಿಂಗ ಸಾಪಾಗಿರುವಂತಹ ಧೋತ್ರನೇ ಕಾಣ್ತಿದ್ದಿಲ್ಲಂತ್ರಿ, ಬರೇ ಗಂಟುಗಳು ಕಾಣ್ತಿದ್ವು ಅಂತ. ಎಲ್ಲಿ ಹರಿತದ ಅಲ್ಲಿ ಗಂಟು ಹಾಕ್ತಿದ್ರು. ಹಿಂಗೊಮ್ಮೆ ಒಬ್ಬರ ಪ್ರವಚನದೊಳಗೆ ಹೇಳಿದೆ, ರಾಯರು ಶಲ್ಯಕ್ಕೆ ತುಂಬ ಬರೀ ಗಂಟು ಕಾಣ್ತಿದ್ವು,
ಯಾಕ್ರಿ ಅವ್ರ ಮನೆಯವ್ರಿಗೆ ಹೊಲಿಗೆ ಬರ್ತಿದ್ದಿಲ್ಲೇನು ಅಂತ ಕೇಳಿದ್ರು. ಹೊಲಿಗೆ ಬರ್ತಿತ್ತು, ಹೊಲದ್ರ ಮಡಿಗೆ ಬರುದಿಲ್ರಿ. ಯಾವುದು ಹೊಲ್ದಿದ್ದಿರ್ತದ, ಯಾವಾಗ ಮಾಡ್ಯಾರ ಗೊತ್ತಂದ್ರೆ, ಇದು ಪ್ಯಾಂಟು ಶರ್ಟ್ ಇನ್ನೂ ಇನ್ವೆಂಟ್ ಆಗಿದ್ದಿಲ್ಲ, ಅವಾಗ ಮಾಡ್ಯಾರ. ಎಷ್ಟು ಉಪಕಾರ ಹೇಳಿದ್ರು ಕಮ್ಮಿನೇ ನಮ್ಮ ಹಿರಿಯರಿಗೆ. ಅಕಸ್ಮಾತ್ ಹೊಲ್ದಿತ್ತು ಮಡಿಗೆ ಬರ್ತದಂತ ಆಗಿತ್ತು ಅಂತ ಹೇಳಿ ಅಂತಂದ್ರೆ, ಇವು ನೈಟಿ, ಶರ್ಟು, ಪ್ಯಾಂಟು ಇವೆಲ್ಲ ಮಡಿಲೇನೆ ಒಣಗ ಹಾಕೊಂಡು ಅದ್ರ ಮೇಲೆ ಎಲ್ಲ ಕೆಲಸ ಮಾಡು. ಹೊಲ್ದಿತ್ತು ಮಡಿಗೆ ಬರುದಿಲ್ಲ. ಹೊಸಾದು ಉಟ್ಕೋಬೇಕು ಅಂತ ಹೇಳಿ ಅಂತಂದ್ರೆ ಶಕ್ತಿ ಇಲ್ಲ. ಅದಕ್ಕೆ ಮೈ ಕಾಣಬಾರದು ಅಂತನ್ನುವುದಕ್ಕೆ ವೆಂಕಟನಾಥರು ಎಲ್ಲಿ ಹರಿತದೋ ಅಲ್ಲಿ ಒಂದು ಗಂಟು ಹಾಕ್ತಿದ್ರು. ಹೀಗಾಗಿ ಶಲ್ಯಾದ ತುಂಬ, ಧೋತ್ರ ತುಂಬ ಬರೀ ಗಂಟುಗಳು ಕಾಣ್ತಿದ್ವಿ ಹೊರತಾಗಿ ಒಂದು ಹೊಸ ಧೋತ್ರ ತಗೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ. ಹಿಂಗ ಅನುಭವಿಸ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಒಬ್ರು ಬಹಳ ಸುಂದರವಾಗಿ ಕಲ್ಪನೆ ಮಾಡ್ತಾರೆ. ರಾಯರು ಯಾರ ಅವತಾರ? ಪ್ರಹ್ಲಾದರಾಜರ ಅವತಾರ. ಬಾಲ್ಹಿಕ, ಪ್ರಹ್ಲಾದ, ವ್ಯಾಸರಾಜರು, ರಾಯರು. ಪ್ರಹ್ಲಾದರಾಜರ ಅವತಾರ ಆದದ್ದು ಹಿರಣ್ಯಕಶಿಪುನ ಸಂಹಾರ ಆಗಬೇಕು. ಹಿರಣ್ಯಕಶಿಪುನ ಸಂಹಾರ ಮಾಡಿದವರು ಯಾರು? ನರಸಿಂಹದೇವರು. ನರಸಿಂಹದೇವರು ಹಿರಣ್ಯಕಶಿಪುನ ಸಂಹಾರ ಮಾಡಿದರು. ಶಾಂತ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಪ್ರಹ್ಲಾದರಾಜರ ಮಾತಿಗೆ ಶಾಂತ ಆದ್ರು. ಶಾಂತ ಆದ ಕೂಡಲೇ ಪ್ರಹ್ಲಾದರಾಜನ ಕರೆದ್ರು. ನರಸಿಂಹದೇವರು ಪ್ರಹ್ಲಾದರಾಜರ ತಲೆ ಮೇಲೆ ಹಿಂಗಿಂಗ ಕೈ ಆಡಿಸಿ, ಅಪ್ಪ ಬಹಳ ಒಳ್ಳೆ ಸೇವಾ ಮಾಡಿ ಕೂಸು, ನಿನಗೇನು ಬೇಕು ಕೇಳು. ಪ್ರಹ್ಲಾದರಾಜರು ಹೇಳಿದ್ರು, ಅಪ್ಪ ನೀ ದರ್ಶನ ಕೊಟ್ಟೇಳೋ ಸಾಕು, ನನಗೆ ಯಾರಿಗೂ ಸಿಗಲಾರದ ಭಾಗ್ಯ ನನಗೆ ಸಿಕ್ಕದ. ನಿನ್ನ ದರ್ಶನದಕ್ಕಿಂತ ದೊಡ್ಡ ವರ ನನಗೇನು, ಬೇರೆ ಏನು ವರ ಬೇಡ. ದೇವ್ರು ಹಿಂಗ, ಯಾರು ಬೇಕಂತಾರ ಅವ್ರಿಗೆ ಕೊಡುದಿಲ್ಲ, ಯಾರು ಬೇಡ ಅಂತಾರ ಅವ್ರಿಗೆ ಬಿಡುದಿಲ್ಲ. ಅದಕ್ಕ ನಿನಗೇನು ಬೇಕು ಅಂತ ನರಸಿಂಹದೇವರು, ಪ್ರಹ್ಲಾದ ನನಗೇನು ಬೇಡ ಅಂತ. ಕಡಿಗೆ ಪ್ರಹ್ಲಾದರಾಜರು ಹೇಳ್ತಾರೆ, ಕ್ಷಣಂ ಕ್ಷಣಂ ಭಕ್ತಿರಲಂ ಪ್ರವರ್ಧತಾಂ. ಸ್ವಾಮಿ, ನೀ ನನಗೆ ಅನುಗ್ರಹ ಮಾಡೋದಿತ್ತು ಅಂತಂದ್ರೆ ಎರಡು. ಒಂದನೇದ್ದು, ಇನ್ನೊಮ್ಮೆ ಯಾರ ಮುಂದೆ ಬೇಡದೇ ಇರುವಂಗ ಮನಸ್ಸು ಕೊಡು. ಎರಡನೇದ್ದು, ಈ ಕ್ಷಣದಲ್ಲಿ ನಿನ್ನಲ್ಲಿ ನಾನೇನು ಭಕ್ತಿ ಮಾಡ್ತಾ ಇದ್ದೇನೆ, ಮುಂದಿನ ಕ್ಷಣದಲ್ಲಿ ಇದಕ್ಕಿಂತ ಹೆಚ್ಚು ಭಕ್ತಿ ಆಗಬೇಕು. ಅವಾಗ ನರಸಿಂಹದೇವರು ಹೇಳಿದ್ರೆ, ಹುಚ್ಚಪ್ಪ ನಿನಗೇನಾರ ಕೇಳ್ಕೊಳ್ಳು ಅಂತಂದ್ರೆ. ಈ ಹಿಂದೆ ಮಾತಾಡೋ ಮಂದಿ ಇರ್ತದೆ ಗೊತ್ತಂದ್ರೆ, ಹಿಂದೆ ಮಾತಾಡೋ ಮಂದಿ ಬರೀ ಹುಬ್ಳಿ ಧಾರವಾಡದಾಗ ಕಲಿಯುಗದೊಳಗ ಅಷ್ಟೇ ಇದ್ದಾರೆ ಅಂತ ತಿಳ್ಕೊಬೇಡ್ರಿ. ಪ್ರಹ್ಲಾದರಾಜರ ಕಾಲದೊಳಗೂ ಹಿಂದೆ ಮಾತಾಡುವ ಮಂದಿ ಇದ್ದೇ ಇತ್ತು. ಆ ಹಿಂದೆ ಮಾತಾಡುವ ಮಂದಿ ಏನು ಮಾತಾಡಿದ್ರು ಗೊತ್ತಂದ್ರೆ, ನರಸಪ್ಪ ಬೆರಕಿ, ಪ್ರಹ್ಲಾದ್ಗೆ ಏನು ಕಮ್ಮಿ ಆಗ್ಯದ? ಅವರಪ್ಪ 8 ತಲೆಮಾರುಗಳವರೆಗೆ ಕೂತು ತಿಂದ್ರು ಕರಗಲಾರದಷ್ಟು ಸಂಪತ್ತು ಮಾಡಿಟ್ಟಾನ. 4 ಸಲ ಕೇಳ್ಯಾನ, 4 ಸಲ ಬಿಟ್ಟು 40 ಸಲ ಕೇಳಿದ್ರು ಪ್ರಹ್ಲಾದರಾಜಿಗೆ ಏನು ಫರಕ್ ಬೀಳುವುದಿಲ್ಲ. ಅದು ಹೆಂಗ್ ಗೊತ್ತೇನ್ರಿ? ಅದು ಇವರಿಗೆ ಶುಗರ್ ಅದ ಅಂತ ಗೊತ್ತಾಗಿ ಬೇಕಂತನೂ ಅವ್ರು ಎಲ್ಲಿ ಮುಂದೆ ಹೋಳಿಗೆ ಸಲುವಾಗಿ ಬಾಯಿ ಮಾಡೋದು, ತಗೊಳ್, ಯಾಕಂತಂದ್ರೆ ಖಾತ್ರಿ ಅದ ಅವ್ರು ತಿನ್ನುವುದಿಲ್ಲ ಅಂತ. ಅದೇ ಬಾಜುಕೊಬ್ರು ಬಾಗಲಕೋಟೆಯವ್ರು ಕೂತಿರ್ತಾರೆ, ಅವ್ರು ಕೇಳಂಗೆ ಇಲ್ರಿ, ಇದ್ದದ್ದೆಲ್ಲ ಸರಿಸೇ ಹೋಗ್ರಿ ಅಂದಿಗಿಂದಾರು ಅಂತ ಹೇಳಿ. ಅವ್ರಿಗೆ ಶುಗರ್ ಅದ ಅಂತ ಗೊತ್ತಾದ್ಕೊಳ್ಳಿ ಬೇಕು ಅಂತಾನೆ ತಗೋರಿ 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 ಅಂತ ಅನ್ನೋದು. ಇದು ನರಸಿಂಹದೇವರು ಮಾಡ್ತಾ ಇದ್ದಾರೆ ಅಂತ ಹಿಂದೆ ಮಾತಾಡೋರು ಮಾತಾಡ್ಕೊಂಡು. ಪ್ರಹ್ಲಾದ್ಗೆ ಏನು ಕಮ್ಮಿ ಅದ? ಅವಂಗ ಕೇಳ್ತಾರ ಬೇಕೇನು ಬೇಕೇನು ಅಂತ. ಪ್ರಹ್ಲಾದನ ಬಾಜುಕ ನಾವು ನಿಂತಿದ್ವಿ, ನಮ್ಮನ್ನ ಕೇಳಿದ್ರು ಅಂತೇಳಿ ಅಂತಂದ್ರೆ ನಾವು 2ನೇ ಹಿರಣ್ಯಕಶಿಪು ಗಟ್ಲೆ ದೊಡ್ಡ ಕಿರಾಣಿ ಲಿಸ್ಟ್ ಗಟ್ಲೆ ಲಿಸ್ಟ್ ಮಾಡ್ಕೊಂಡು ಕೇಳ್ತಿದ್ವಿ. ಅದಕ್ಕೆ ಕೇಳಿಲ್ಲ ನರಸಪ್ಪ ನಿಮಗ ಅಂತ. ಈ ಸುದ್ದಿ ಪ್ರಹ್ಲಾದರಾಜರಲ್ಲಿ ವಾಯುದೇವರ ಸನ್ನಿಧಾನ ಇದ್ದದ್ದರಿಂದ ಪ್ರಹ್ಲಾದರಾಜರಿಗೂ ಕೇಳಿಸ್ತದೆ, ಸರ್ವಾಂತರ್ಯಾಮಿಯಾದ ನರಸಿಂಹದೇವರಿಗೂ ಕೇಳಿಸ್ತದೆ. ಅದೇ ಪ್ರಹ್ಲಾದರಾಜರು
ಇವತ್ತು ವೆಂಕಟನಾಥನಾಗಿ ಬಂದಾಗ ಅವತ್ತು ಅವ್ರ ಅಪ್ಪನ ಕಡೆ ಇತ್ತು ಅನ್ನೋದಕ್ಕೆ ಏನು ಕೇಳಿಲ್ಲ ಅಂತ ನೀವು ಹೇಳಿದ್ರಲ್ಲ, ಇವತ್ತು ನೋಡ್ರಿ ಒಂದು ತುತ್ತು ಅನ್ನಕ್ಕೂ ಅವರಿಗೆ ಇಲ್ಲ, ಉಟ್ಕೊಳ್ಳಿಕ್ಕೂ ವಸ್ತ್ರ ಇಲ್ಲ ಅಂದ ಮಾತ್ರಕ್ಕೆ ಎಂದಿಗೂ ದೇವರ ಮುಂದೆ ನಿಂತು ನನಗೆ ತಿನ್ಲಿಕ್ಕೆ ಅನ್ನ ಕೊಡು, ಉಡ್ಲಿಕ್ಕೆ ವಸ್ತ್ರ ಕೊಡು ಅಂತ ವೆಂಕಟನಾಥರು ಕೇಳಿಲ್ಲ. ಯಾಕ ಅಂತ ಹೇಳಂತಂದ್ರೆ ಅವ್ರ ಅಪ್ಪ ಮಾಡಿಟ್ಟಾನೋ ಬಿಟ್ಟಾನೋ, ಅವರು ದೇವರ ಹತ್ರ ಸಕಾಮವಾದದ್ದನ್ನ ಕೇಳಬಾರದು ಅಂತನ್ನುವುದು ಅವರ ಸ್ವಭಾವವಾದದ್ದರಿಂದ ಪ್ರಹ್ಲಾದರಾಜರು ಏನು ಕೇಳಿಲ್ಲ. ಯಾಕಂತಂದ್ರೆ ಅದೇ ನರಸಿಂಹದೇವರು. ಅದಕ್ಕೆ ನೋಡ್ತಿರ್ಲಿಲ್ರಿ, ಯೂಶ್ವಲಿ ಮಂತ್ರಾಲಯದಲ್ಲಿ ರಾಯರ ವೃಂದಾವನದ ಮೇಲೆ ನರಸಿಂಹದೇವರು, ಆ ನರಸಿಂಹದೇವರು ಇದ್ರು, ಪ್ರಹ್ಲಾದರಾಜರು ಇದ್ರು, ಹಿಂದೆ ಮಾತಾಡಿದ್ರಲ್ಲ ಅವು ಹುಟ್ಟಿತು. ಅವಾಗ ಕಲ್ಪನಾ ಬಂತು, ರಾಯರು ಎಂದಿಗೂ ಏನೂ ಕೇಳುವವರಲ್ಲ ಅಂತನ್ನೋದಾಯ್ತು. ಅನ್ನುವುದಕ್ಕೇನೆ ಇವತ್ತಿನ ದಿವಸ ರಾಯರ ಸ್ಮರಣೆ ಯಾರು ಮಾಡ್ತಾರೋ ಅವರಿಗೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರನ್ನ ನಂಬಿವಿ, ನಮಗ ಕೆಲಸ ಆಗಿಲ್ಲ ಅಂತ ಯಾವ ದೃಷ್ಟಾಂತಗಳು ಇಲ್ಲ ಜಗತ್ತಿನ. ರಾಯರನ್ನ ನಂಬೋದ್ರೊಳಗೆ ನಾವು ವ್ಯತ್ಯಾಸ ಮಾಡಿದರೂ ರಾಯರು ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನ ಸರಿಯಾದ ದಾರಿ ಒಳಗೆ ತಗೊಂಡು ಹೋಗಿ ನಮ್ಮನ್ನು ಉದ್ಧಾರ ಮಾಡುವಂತಹ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಈ ಶ್ಲೋಕದೊಳಗೆ ಹೇಳಿದ್ದೇನು, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎರಡೂ ಇದ್ದಾರೆ. ಅವರು ಕಲ್ಪವೃಕ್ಷಗಳು ಹೌದು, ಕಾಮಧೇನುಗಳು ಹೌದು. ನಿಮಗೆ ಶಕ್ತಿ ಅದಲ್ಲ, ಮಂತ್ರಾಲಯಕ್ಕೆ ಹೋಗ್ರಿ. ಶಕ್ತಿ ಇಲ್ಲಲ್ಲ, ಮಂತ್ರಾಲಯ ರಾಯರ ಪ್ರತೀಕಗಳು ಎಲ್ಲೆಲ್ಲವಲ್ಲ. ಶಕ್ತಿ ನಗರದೊಳಗನೂ ಇಲ್ಲ, ಶಕ್ತಿ ಕಾಲನಿ ಇದೆ, ಶಕ್ತಿ ಕಾಲನಿ ಒಳಗೆ ರಾಯರ ಪ್ರತೀಕ ಅದನೋ ಇಲ್ಲೋ, ದಿವ್ಯವಾದ ಸನ್ನಿಧಾನ ಅದನೋ ಇಲ್ಲೋ. ಇಲ್ಲಿ ಬರ್ರಿ, ಇಲ್ಲಿ ಸೇವೆ ಮಾಡಿ. ಮಂತ್ರಾಲಯಕ್ಕೆ ಹೋದ್ರನೇ ರಾಯರಿದ್ದಾರ ಅಂತಲ್ಲ ಅಲ್ರಿ. ಆದರೂ ಈಗಿನ ರಾಯರ ಮಠಗಳೆಲ್ಲವೂ ಕಮರ್ಷಿಯಲ್ ಆಗಿಬಿಟ್ಟಾವ್ರಿ. ರಾಯರನ್ನ ಕೂಡಿಸೋದೇ ಅದಕ್ಕೆ ರೀ, ರೊಕ್ಕ ಬರಲಿ ಅಂತನ್ನೋದಕ್ಕೆ ಕೂಡಿಸ್ಯಾರ್ರಿ. ಇಲ್ಲ ಅಂತಂದ್ರೆ ಒಬ್ಬರೇ ರಾಯರು ಇರ್ತಿದ್ರು, ಅಲ್ಲಿ ಹೋಗಿ ಅಲ್ಲೇ ಸೇವಾ ಮಾಡಬೇಕಾಗಿತ್ತು. ಇಷ್ಟು ಮಠಗಳು ಯಾಕೆ ಬೇಕಾಗ್ಯಾವ ಇವತ್ತಿನ ದಿವಸ? ಮೊನ್ನೆ ಎಲ್ಲೋ ಲೆಕ್ಕ ಹಾಕ್ಲಿಕ್ಕಿದ್ವಿ ನಾವು, ಬರೀ ಹುಬ್ಬಳ್ಳಿ ಒಳಗ ಒಂದು 13 ಮಠ ಆಗ್ಯಾವ. ಯಾಕ್ರೆ ನೀವು ಲೆಕ್ಕ ಮಾಡೋ ಮುಂದಾಗ 12 ಇತ್ತು, ಈಗ 13 ಆಗೈತಿ. ಈಗ ಮುಂದೆ ಇವ ಲೆಕ್ಕ ಮಾಡೋ ಮುಂದಾಗ 16, 17 ಆದ್ರೂ ಆತ. ಯಾಕೆ ಬೇಕು ಹಂಗಂದ್ರೆ ರಾಯರು ಎಷ್ಟು ಎಲ್ಲಾ ಕಡೆಗೂ ರೊಕ್ಕ ಬೇಕು ಅಂತ ಅನ್ನೋದಕ್ಕೆ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡ್ರು ಇಲ್ಲ. ಎಲ್ಲೆಲ್ಲಿ ಹಿರಣ್ಯಕಶಿಪು ಇರ್ತಾನೋ ಅಲ್ಲಲ್ಲಿ ನರಸಿಂಹದೇವರು ಬೇಕು. ನರಸಿಂಹದೇವರು ಬರಬೇಕು ಅಂತ ಹೇಳಂತಂದ್ರೆ ಪ್ರಹ್ಲಾದರಾಜರಿಂದಲೇನೆ ನರಸಿಂಹದೇವರು ಬರಬೇಕು. ಹಿಂದಕ್ಕೆಲ್ಲ ಹೆಂಗಿತ್ರಿ, ಒಬ್ಬನೇ ಹಿರಣ್ಯಕಶಿಪು, ಒಬ್ಬನೇ ಪ್ರಹ್ಲಾದ, ಒಬ್ಬನೇ ನರಸಪ್ಪ, ಬಗೆಹರಿದೋತು. ಇವತ್ತು ಓಣಿ ಓಣಿ ಒಳಗೆ ಒಬ್ಬೊಬ್ಬ ಹಿರಣ್ಯಕಶಿಪು ಇದ್ದದ್ದರಿಂದ ಓಣಿಗೆ ಒಂದೊಂದು ರಾಯರ ಮಠಗಳ ಅವಶ್ಯಕತೆ ಇದ್ದೇ ಬೇಕೇ ಬೇಕು. ಇಂತಹ ರಾಯರು ಯಾರಿಗೆ ಶಕ್ತಿ ಅದನೋ ಅವರಿಗೆ ಕಲ್ಪವೃಕ್ಷರು. ಅಂದ್ರೆ ಅಲ್ಲೇ ಹೋಗಿ ಸೇವಾ ಮಾಡಬೇಕು. ಯಾರಿಗೆ ಕೈಕಾಲು ಬಿದ್ದು ಹೋಗ್ಯಾವ, ನಡಿಲಿಕ್ಕೆ ಬರೋದಿಲ್ಲ, ಬೆಡ್ ರಿಡನ್ ಆಗ್ಯಾರ, ಅವರು ರಾಯರ ಸೇವಾ ಹೆಂಗ್ ಮಾಡಬೇಕು ಅಂತ ಕಷ್ಟಪಡೋದು ಕಾರಣ ಇಲ್ಲ. ನೀವು ಎಲ್ಲಿದ್ದೀರಿ, ಹೆಂಗಿದ್ದೀರಿ, ಅಲ್ಲೇ ರಾಯರ ಸ್ಮರಣೆಯನ್ನ ಮಾಡಿದರೆ ಅಂಥವರಿಗೆಲ್ಲ ರಾಯರು ಕಾಮಧೇನು. ಧೇನು ಅಂತಂದ್ರೆ ಆಕಳ. ನಾವು ಎಲ್ಲಿರ್ತೀವಿ ಅಲ್ಲಿ ಬಂದು ಅನುಗ್ರಹ ಮಾಡುವ ಏಕೈಕ ಗುರುಗಳು ಅಂತೇಳಿ ಅಂತಂದ್ರೆ ಅವರು ಮಂತ್ರಾಲಯ. ಅದಕ್ಕೆ ಜಗನ್ನಾಥದಾಸರು ರಾಯರ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ರಾಯರ ವೈಶಿಷ್ಟ್ಯ ಎಂಥದ್ದು, ಕರೆದಲ್ಲಿ ಬರುವ, ಕರೆದಾಗ ಬರುವ, ಕರೆದಾಂಗ ಬರುವ. ಕರೆದಲ್ಲಿ ಬರುವ, ನಾವು ಎಲ್ಲಿ ಕರಿತೀವಿ ಅಲ್ಲಿ ಬರ್ತಾರೆ. ಭವಾನಿ ನಗರದ ಕರೆದ್ರೆ ಅಲ್ಲಿ ಬಂದು, ಶಕ್ತಿ ಕಾಲನಿ ಕರೆದ್ರೆ ಇಲ್ಲಿ ಬಂದು,
ಮಂತ್ರಾಲಯದ ಕರೆದ್ರೆ ಅಲ್ಲಿ ಬಂದ್ರು, ನೀವು ಎಲ್ಲಿ ಕರೀತೀರಿ ಕರೀರಿ, ನೀವು ಕರೆಯುವುದಷ್ಟ ಮಾಡ್ರಿ, ಬರುವುದು ನಮ್ಮ ಜವಾಬ್ದಾರಿ ಅಂತಂತಾರ. ಕರೆದಲ್ಲಿ ಬರುವ, ಕರೆದಾಗ ಬರುವ, ಟೈಮಿಂಗ್ ಇಲ್ರಿ ಅವ್ರದ್ದು, ಬೋರ್ಡ್ ಹಾಕಿಲ್ಲ ಅವರು, ವಿಸಿಟಿಂಗ್ ಅವರ್ ಅಂತೇಳಿ ಇಲ್ಲ ಅವ್ರದ್ದು. 24x7 ತನ್ನ ಭಕ್ತರಿಗೆ ಅವೈಲಬಲ್ ಇರುವಂತಹ ಗುರುಗಳು ಮಂತ್ರಾಲಯ ಗುರು. ಕರೆದಲ್ಲಿ, ಕರೆದಾಗ, ಕರೆದಾಂಗ. ರಾಯರನ್ನ ಹೆಂಗ ಕರಿತೀವಿ ಹೆಂಗ ಬರ್ತಾರಂತ್ರಿ ಅವರು. ಮಕ್ಕಳಾಗದೇ ಇರುವವರಿಗೆ ರಾಯರು ಕೂಸಾಗಿ ಬರಬೇಕು ಅಂತಂದಾಗ ರಾಯರು ಕೂಸಾಗಿ ಬಂದಾರ. ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟಾಗ, ಅದಕ್ಕೆ ಚಿಕಿತ್ಸೆಯೇ ಇಲ್ಲ ಅಂತಾದಾಗ ರಾಯರು ವೈದ್ಯರಾಗಿ ಬಂದಾರ. ಬ್ರಿಡ್ಜು ಶಿಥಿಲಗೊಂಡು ಸೀಳಿ ಹೋಗಿ ಬೀಳುವಂತಹ ಪ್ರಸಂಗ ಬಂದಾಗ ರಾಯರನ್ನ ನೆನೆಸಿದಾಗ ರಾಯರು ಇಂಜಿನಿಯರ್ ಆಗಿ ಬಂದಾರ. ನನಗೆ ತತ್ವಜ್ಞಾನ ಬೇಕು ಅಂತ ಕೇಳಿದವರಿಗೆ ಪರಿಮಳಾಚಾರ್ಯರಾಗಿ ಬಂದು ಶ್ರೀಮನ್ಯಾಯ ಸುಧಾಕರ್ ಪರಿಮಳ ಅನ್ನುವ ಟಿಪ್ಪಣಿಯನ್ನು ಬರೆದು ಮೋಕ್ಷಕ್ಕೂ ಕರ್ಕೊಂಡು ಹೋಗ್ಯಾರ್ರಿ. ರಾಯರನ್ನ ನೀವು ಹೆಂಗ ಕರಿತೀರಿ ಅಂತನ್ನುವುದು ನಿಮ್ಮ ಯೋಗ್ಯತೆಗೆ ಬಿಟ್ಟ ವಿಚಾರ ಅಂತ ಹೇಳ್ತಾರೆ. ಹೆಂಗ ಕರಿತೀವಿ ಹಂಗ ಬರ್ತಾರ. ಬೇಕಾದಷ್ಟು ತಪಸ್ಸನ್ನ ಮಾಡಿ ಇವತ್ತಿಗೂ ವೃಂದಾವನದಲ್ಲಿ ಇದ್ದು, ವಿಶೇಷ ಈ ಆರಾಧನೆಯ ದಿವಸಗಳಲ್ಲಿ ನೀವು ಗಮನಿಸಿರಬಹುದು, ಆರಾಧನೆಯ ದಿವಸ ರಾಯರ ವೃಂದಾವನಕ್ಕೆ 4 ಕಡೆಗೆ ಅಲಂಕಾರ ಮಾಡಿರ್ತಾರೆ. ಉಳಿದ ದಿವಸದಲ್ಲಿ ಎದುರಿಗೆ ಮಾತ್ರ ಅಲಂಕಾರ ಇರ್ತದೆ. ಆರಾಧನೆಯಲ್ಲಿ 4 ದಿಕ್ಕಿಗೂ ಗೋಪಿ ಚಂದನ ಗಂಧ ನಾಮಗಳನ್ನು ಹಚ್ಚಿ 4 ದಿಕ್ಕಿಗೂ ಅಲಂಕಾರ ಮಾಡಿರ್ತಾರೆ. ಯಾಕ ಅಂತ ಹೇಳಂತಂದ್ರೆ ರಾಯರ ಕಾರುಣ್ಯ. ರಾಮಕೃಷ್ಣ ವೇದವ್ಯಾಸ ನರಹರಿ ರೂಪದಿಂದ 4 ದಿಕ್ಕುಗಳಲ್ಲಿ ಸ್ವಯಂ ರಾಯರು ಜಪ ಧ್ಯಾನವನ್ನ ಮಾಡ್ತಾ 4 ದಿಕ್ಕಿಗೂ ಒಂದೊಂದು ಮುಖ ಮಾಡ್ಕೊಂಡು ಕೂತಿರ್ತಾರೆ. ಆರಾಧನೆ ಒಳಗೆ ರಶ್ ಬಹಳ ಇರ್ತದೆ. ಒಂದ ಕಡೆಗೆ ಮುಖ ಮಾಡ್ಕೊಂಡು ಕೂತೆ ಅಂತಂದ್ರೆ ನನ್ನ ದೃಷ್ಟಿ ಭಕ್ತನ ಮೇಲೆ ಬೀಳದೆ ಆ ಭಕ್ತನ ಮೇಲಿನ ಅನುಗ್ರಹ ಕಮ್ಮಿಯಾದೀತು ಅಂತ ತಿಳ್ಕೊಂಡು ರಾಯರು 4 ದಿಕ್ಕಿಗೆ ಮುಖ ಮಾಡ್ಕೊಂಡು ಕೂತು ಯಾವ ಕಾರಣಕ್ಕೂ ತಮ್ಮ ನಜರ್ನಿಂದ ತನ್ನ ಭಕ್ತರು ಮಿಸ್ ಆಗಬಾರದು ಅನ್ನುವುದಕ್ಕೆ ಆ 4 ದಿಕ್ಕುಗಳಲ್ಲಿ ರಾಯರು ತಮ್ಮ ಮುಖವನ್ನ ಮಾಡಿಕೊಂಡು ಇರ್ತಾರೆ. 353ನೇ ಆರಾಧನೆ ಆದರೂ ಕೂಡ ಇಷ್ಟು ವೈಭವದಿಂದ ರಾಯರ ಆರಾಧನೆ ನಡೀತಾ ಇದೆ ಅಂತ ಹೇಳಂತಂದ್ರೆ ಆ ರಾಯರ ಅಸ್ತಿತ್ವ ಎಷ್ಟು ಅಂತನ್ನುವುದು ನಾವು ಕಲ್ಪನೆ ಮಾಡಬೇಕು. ರಾಯರ ಪುಣ್ಯ ಎಷ್ಟು ಅಂತ ಕಲಿಬೇಕು ನಾವು. ಜನತಾ ಬಜಾರ್ ಕಡೆಗೆ ಬಂದ್ರಿ ಅಂತ ಹೇಳಂತಂದ್ರೆ ಒಂದು ಕಾಂಪ್ಲೆಕ್ಸ್ ಅದ. ಕಾಂಪ್ಲೆಕ್ಸ್ ಮುಗಿದ ಮೇಲೆ ಈ ಒಂದು ಇಲೆಕ್ಟ್ರಾನಿಕ್ ಅಂಗಡಿ ಅದ. ಅದರ ಎದುರಿಗೆ ಒಂದು ಹಾಳು ಬಿದ್ದ ಮನೆ ಅದ. ಮೊನ್ನೆ ಮಾರ್ಕೆಟಿಗೆ ಹೋದಾಗ ನೋಡಿದೆ, ಆ ಭಾರೀ ಭವ್ಯವಾದಂತಹ ಮನೆ, ಅದರ ಮೇಲೆ ಒಂದು ಸಿಂಹದ ಮುಖ. ಸ್ವಲ್ಪ ವಿಚಾರ ಮಾಡಿದೆ ನಾನು, ಇದನ್ನು ಕಟ್ಟಿದಾಗ ಅಲ್ಲಿ ಇದ್ದಾಗ ಜನರು ಎಷ್ಟು ವೈಭವದಿಂದ ಇದ್ದಿರಬೇಕು. ಇವತ್ತಿನ ದಿವಸ ಅದು ಹಾಳು ಮನೆ. ಅದು ಕನ್ಸ್ಟ್ರಕ್ಷನ್ ನೋಡಿದ್ರೆ ಒಂದು 70-80 ವರ್ಷದಕ್ಕಿಂತ ಹಳೀದಂತೂ ಅನಿಸೋದಿಲ್ಲ. ಒಂದು 100 ವರ್ಷ ಇಟ್ಕೊಳ್ರಿ. 100 ವರ್ಷಕ್ಕೆ ಕಟ್ಟಿದ ಸಾಮ್ರಾಜ್ಯ ಇವತ್ತಿನ ದಿವಸ ಪಾಳು ಬಿದ್ದು ಹೋಗಿದೆ. 300 ವರ್ಷದ ಹಿಂದೆ ವೃಂದಾವನಸ್ಥನಾದಂತಹ ರಾಯರು ವೈಭವ ಇವತ್ತು ದಿನಕ್ಕೆ ಬೆಳಿಲಿಕ್ಕತ್ತದ ಅಂತ ಹೇಳಂತಂದ್ರೆ ಅವರಲ್ಲಿರುವ ತಪಸ್ಸು ಎಷ್ಟದ ಅದನ್ನು ಕಲ್ಪನಾ ಮಾಡ್ತಾರೆ. 200 ವರ್ಷದ ತನಕ ರಾಯರೆಲ್ಲರೂ ಕೇಳಿದವ್ರಿಗೆ ಕೊಡ್ತಿದ್ರಿ, ಈಗ 300 ಆತಲ್ರಿ, ಸ್ವಲ್ಪ ಡೇಟ್ ಬಾರ ಆದಂಗ ಅಂತ ಯಾರಿಗಾದ್ರೂ ಅನ್ಸೋದನ? ಕ್ಷಣಕ್ಕೂ ರಾಯರ ಅನುಭವ ನಮಗೆ ಬರ್ತಾ ಇದೆ. ಅದಕ್ಕೆಲ್ಲವುದಕ್ಕೂ ಈ ಮಠಗಳಲ್ಲಿ ಆಗುವಂತಹ ವೈಭವವೇ ಕಾರಣ. ಎಷ್ಟು ಮಠಗಳಿದ್ರೂ ಕೂಡ ಎಲ್ಲ ಮಠಗಳಲ್ಲಿ ಹೌಸ್ಫುಲ್, ಎಲ್ಲ ಮಠಗಳಲ್ಲಿ ಧನ ಧಾನ್ಯಗಳು ವೃದ್ಧಿ, ಎಲ್ಲ ಮಠಗಳಲ್ಲಿ ಅಲಂಕಾರ, ಬ್ರಾಹ್ಮಣರಿಗೆ ಸಮೃದ್ಧವಾದ ದಾನ ದಕ್ಷಿಣೆ. ವಿಶೇಷವಾಗಿ ನಮ್ಮ ಗೋವಿಂದಾಚಾರ್ಯ ಮಠದಲ್ಲಿ ಕೆಲವೇ ಮಠಗಳವ
ನಾವು ಎಲ್ಲ ಮಠದಾಗ ಅಡ್ಡಾಡ್ತೀವಿ, ಹಿಂಗಾಗಿ ನಮಗೆ ಕಲ್ಪನಾ ಇರ್ತದೆ. ಕೆಲವೇ ಮಠಗಳು ಅಲಂಕಾರ ಬ್ರಾಹ್ಮಣರ ಬಗ್ಗೆಯೂ ಕಾಳಜಿಯನ್ನು ಮಾಡಿ ಅವರಿಗೆ ಕೈತುಂಬ ಸಂಭಾವನೆಯನ್ನು ಕೊಡುವ ಕೆಲವು ಮಠಗಳಲ್ಲಿ ನಮ್ಮ ಗೋವಿಂದಾಚಾರ್ಯ ಮಠನೂ ಕೂಡ ಒಂದು ಅಂತನ್ನುವುದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಯಾಕಂತಂದ್ರೆ ತುಟ್ಟಿ ಕಾಲ, 3 ದಿವಸ ಅಲಂಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಜನರಿಗೆ ಒಂದೇ ದಿವಸ ಮಾಡ್ತಾರೆ. 3 ದಿವಸ ಅಲಂಕಾರ ಮಾಡಿದ್ರು 3 ದಿವಸ ಅವರಿಗೆ ಕೈತುಂಬ ಸಂಭಾವನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಮಾತ್ರ ಪ್ರಧಾನವಾಗಿ ಮಾಡಿಕೊಂಡು ಉಳಿದ ದಿವಸ ಹಿಂಗಾಗಿ ಗೋವಿಂದಾಚಾರ್ಯ ಮಠಕ್ಕೆ ನಾವು ಪೂರ್ವಾರಾಧನೆ ಬಂದರೂ ಅಷ್ಟೇ, ಮಧ್ಯಾರಾಧನೆ ಬಂದರೂ ಅಷ್ಟೇ, ಉತ್ತರಾರಾಧನೆ ಬಂದರೂ ಅಷ್ಟೇ, 3 ಆರಾಧನೆಗಳನ್ನು ಅತ್ಯಂತ ಸಮಾನವಾಗಿ ಅವರು ಮಾಡ್ತಾರೆ ಅನ್ನೋದಕ್ಕಿಂತ ರಾಯರು ಮಾಡಿಸ್ಕೊಳ್ತಾರೆ. ರಾಯರು ಮಾಡಿಸ್ಕೋಬೇಕಾದಾಗ ಅವರನ್ನ ಮುಂದೆ ಇಟ್ಟು ನಿಮ್ಮನ್ನೆಲ್ಲ ಕೂಡಿಸಿದ್ರಲ್ಲ ರಾಯರು, ನೀವೆಲ್ಲರೂ ಕೈ ಹಚ್ಚಿದ್ದಿಲ್ಲ ಅಂತ ಹೇಳಂತಂದ್ರೆ ಪಾಪ ಈಗಾಗಲೇ ಬೇಕಾದಷ್ಟು ಕೈಯಿಂದ ಹಾಕ್ತಾರವ್ರು. ಆದರೆ ಅದನ್ನು ಕಮ್ಮಿ ಮಾಡಿರಲಿಲ್ಲ, ಅದರ ಪ್ರೆಷರನ್ನು ನೀವು ಕಮ್ಮಿ ಮಾಡಿದ್ದಿರಲ್ಲ. ನಿಮಗೂ ಕೂಡ ರಾಯರ ವಿಶೇಷವಾದಂತಹ ಅನುಗ್ರಹ ಹಾಗೇ ಆಗ್ತದೆ. ನನ್ನ ಬಾಲ್ಯದಿಂದಲೂ ನನ್ನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಗೋವಿಂದಾಚಾರ್ಯಗೆ. ಅದಕ್ಕೆ ಮಠ ಆದಾಗಿಂದ ಅಲಂಕಾರಕ್ಕೆ ನೀವು ಬರಲೇಬೇಕು ಅಂತ ಹೇಳ್ತಿದ್ರು. 2-3 ವರ್ಷಗಳಿಂದ ರಾಯರ ಆರಾಧನೆಗೆ ಉಪನ್ಯಾಸಕ್ಕೂ ಬರಬೇಕು ಅಂತ ಹೇಳ್ತಿದ್ರು. ಕರ್ಮಧರ್ಮ ಸಂಯೋಗದಿಂದ ಅದು ಆಗ್ತಿರ್ಲಿಲ್ಲ. ಈ ಸಲ ರಾಯರ ಇಚ್ಛಾ ಇಲ್ಲಿ ಉಪನ್ಯಾಸ ಮಾಡಿಸ್ಕೊಳ್ಬೇಕು ಅಂತನ್ನುವುದಿತ್ತು. ಅವರು ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ನಾನು ಈ 4 ದಿನಗಳ ರಾಘವೇಂದ್ರ ವಿಜಯವನ್ನು ಇಲ್ಲಿ ಇರುವಂತಹ ಸನ್ನಿಹಿತರಾಗಿರುವಂತಹ ಮಂತ್ರಾಲಯ ಪ್ರಭುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾನೆ. ಹೇಳಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಗೋವಿಂದಾಚಾರ್ಯರಿಗೂ ಸಮಿತಿಯವರಿಗೂ ಹಾಗೂ ಪ್ರವಚನ ಎಷ್ಟಕ್ಕೆ ಕೇಳಿದ್ರು ಅಷ್ಟಕ್ಕೆ ಬಂದು ಮುಗಿಯೋ ತನಕ ಅತ್ಲಾಗಿ ನೋಡಲಾರದೆ ತೂಕುಡಿಸಲಾರದೆ ಕೂತು ಪ್ರವಚನವನ್ನು ಕೇಳಿದ್ದಕ್ಕೆ ನಿಮಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಇನ್ನು 5 ನಿಮಿಷಗಳವರೆಗೆ ಒಂದು ಸಣ್ಣ ವಿಚಾರ. ನಮ್ಮ ಗೋವಿಂದಾಚಾರ್ಯ ಸುಪುತ್ರ ಜಯತೀರ್ಥಾಚಾರ್ಯ ಇವರು ಇನ್ನು ಎಷ್ಟು ದಿವಸ ತನಕ ಹೊರಗಿನ ಆಚಾರನ ಕರೆಸೋದು ಅಂತ ವಿಚಾರ ಮಾಡಿ. ಅದಕ್ಕೆ ನಾನು ಇನ್ನು ಮುಂದೆ ಪಂಡಿತ ಆಗಾಮಿದ್ದೀನಿ, ನಂದು ಸುಧಾ ಚಾಲು ಆಗುತ್ತದೆ. ಅದಕ್ಕೆ 2 ದಿವಸ ತನಕ ಆಚಾರನ ಕರೆಸೋಣ. ಅದಕ್ಕೆ ನಾನು ಅಪೇಕ್ಷೆ ಪಟ್ಟಿದ್ದೇನೆ, ಒಂದು 5 ನಿಮಿಷಗಳವರೆಗೆ ರಾಯರ ಮಹಿಮೆ ಅಥವಾ ಅವನಿಗೆ ಏನು ತಿಳಿತದೆ ಅದನ್ನು ಇವತ್ತು ಸಮರ್ಪಣೆ ಮಾಡಬೇಕು. ಮಧ್ಯಾರಾಧನೆ ದಿವಸ ಮತ್ತೆ ಮಾಡಬೇಕು ಅಂತ ಈ ಪ್ರಸಂಗದಲ್ಲಿ ಹೇಳ್ತಾ ಇದ್ದೇನೆ. ಒಂದು 5 ನಿಮಿಷ ಹೇಳಿ. ಮೈಕ್ ತಗೋ.